ನಮಸ್ತೆ ಎವ್ರಿವನ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ತಮ್ಮನೇಲಿ ನೋಡಿರ್ತೀರ. ಈ ವಿಡಿಯೋದಲ್ಲಿ ನಾವು ಕಂಪ್ಲೀಟ್ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ KCET 2026ಗೆ ಎಲ್ಲ ಕ್ವಶನ್ಸ್, ಇಂಪಾರ್ಟೆಂಟ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ನಾನು ಡಿಸ್ಕಸ್ ಮಾಡ್ತೀನಿ ನಿಮಗೆ, ಎಲ್ಲ ಇಯರ್ದು. ಓಕೆ, ಎಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಈ ವಿಡಿಯೋದಲ್ಲಿ ನಿಮ್ಗೆ ಡಿಸ್ಕಸ್ ಮಾಡ್ತೀನಿ. ಒನ್ ಶಾರ್ಟಲ್ಲಿ ನಿಮಗೆ ಕಂಪ್ಲೀಟ್ ಮ್ಯಾಟ್ರಿಕ್ಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ ಎಲ್ಲ ಕವರ್ ಆಗುತ್ತೆ. ಆ್ಯಂಡ್ ಇಂಪಾರ್ಟೆಂಟ್ ಟ್ರಿಕ್ಸ್ ಕೂಡ ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಓಕೆ, ಈಗ ಎಲ್ಲ ಕಂಪ್ಲೀಟ್ ಚಾಪ್ಟರ್ಸ್ನ ನಾವು ಡಿಸ್ಕಸ್ ಮಾಡೋಣ. ಎಲ್ಲ ಚಾಪ್ಟರ್ಸು ನಾನು ಕವರ್ ಮಾಡ್ತೇನೆ. ಓಕೆ, ಬಟ್ ನಿಮ್ಮ ಕಡೆಯಿಂದ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಓಕೆ, ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಮಾಡಿ. ಓಕೆ, ಏನಾದರೂ ಸಜೆಷನ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕೊಡಿ. ಫಸ್ಟ್ ಕ್ವಶನ್ ನೋಡಿ. ಓಕೆ, ಇದು KCET 2025 ಕೇಳಿರುವಂಥ ಕ್ವಶನ್. ಇದು 2025 ಕೇಳಿರುವಂಥ ಕ್ವಶನ್. ಇಫ್ A is a square matrix, A square is equal to A, then I minus A ಕ್ಯೂಬ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಂಥ ಕ್ವಶನ್ ನಾವು ಹೆಂಗೆ ಮಾಡ್ತೀರಾ, I minus A ಕ್ಯೂಬ್ನ ನೀವು ಓಕೆ ಹೆಂಗೆ ಬರ್ಕೊಬೋದು ಅಂದರೆ I minus A ಸ್ಕ್ವೇರ್ ಇಂಟು I minus A ಅಂತ ಬರ್ಕೊಬೋದು. ಕರೆಕ್ಟಾ? ಫಸ್ಟ್ I minus A ಸ್ಕ್ವೇರ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಇದನ್ನು I minus A ಇಂಟು I minus A ಅಂತ ಬರ್ಕೊಳ್ಳೋಣ. ಓಕೆ, ಇದನ್ನು ಮಲ್ಟಿಪ್ಲೈ ಮಾಡಿ. ಓಕೆ, ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು. ಫಾರ್ ಎಕ್ಸಾಂಪಲ್ A ಕ್ಯೂಬ್ ಅಂತ ಇದೆ ಅಂದ್ಕೊಳ್ಳಿ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್? ಎನ 3 ಟೈಮ್ಸು ಗುಣಾಕಾರ ಮಾಡಿ, ಓಕೆ, ಮಲ್ಟಿಪ್ಲೈ ಮಾಡಿ ಅಂತ ಅದು ಅರ್ಥ. ಸೇಮ್ ಇಲ್ಲೂ ಕೂಡ I minus A ಕ್ಯೂಬ್ ಅಂದರೆ ಹೀಗೆ I minus A I minus A I minus A ಹೀಗೆ 3 ಟೈಮ್ಸು ಮಲ್ಟಿಪ್ಲೈ ಮಾಡಬೇಕು. ಓಕೆ, ಮ್ಯಾಟ್ರಿಸಸ್ಸಲ್ಲಿ ನೀವು ಡೈರೆಕ್ಟಾಗಿ ಓಕೆ A minus B ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಬೇಡಿ. ಓಕೆ, ಯಾವಾಗ ಅಪ್ಲೈ ಮಾಡ್ಬೋದು ಅಂದರೆ AB is equal to BA ಈ ಕಂಡೀಷನ್ ಕೊಟ್ಟಿದ್ದರೆ ಮಾತ್ರ ನೀವು ಅಪ್ಲೈ ಮಾಡಿ ಡೈರೆಕ್ಟಾಗಿ. ಅದರ್ವೈಸ್ ಹೀಗೆ ನೀವು ಬರ್ಕೊಳ್ಳಿ. ಇವಾಗ ಮಲ್ಟಿಪ್ಲೈ ಮಾಡಿ. ಓಕೆ, I ಇಂಟು I ಸ್ಕ್ವೇರ್. ಓಕೆ, ನೆಕ್ಸ್ಟು I ಇಂಟು ಪ್ಲಸ್ ಇಂಟು ಮೈನಸ್ ಮೈನಸ್ I ಇಂಟು IA. ಓಕೆ, ನೆಕ್ಸ್ಟು A ಇಂಟು I. ಓಕೆ, ಮೈನಸ್ AI. ನೆಕ್ಸ್ಟ್ ಮೈನಸ್ ಮೈನಸ್ ಪ್ಲಸ್ A ಸ್ಕ್ವೇರ್ ಈಗ ಬರುತ್ತೆ. ದಟ್ ಈಸ್ ಈಕ್ವಲ್ ಟು ಎನಿ ಮ್ಯಾಟ್ರಿಕ್ಸ್ I ಸ್ಕ್ವೇರ್ ಅಂದರೆ ಐಡೆಂಟಿಟಿನೇ ಬರುತ್ತೆ. ಓಕೆ, ಐಡೆಂಟಿಟಿನ ನೀವು ಎಷ್ಟು ಸಾರಿ ಮಲ್ಟಿಪ್ಲೈ ಮಾಡಿದ್ರು ನಿಮ್ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸೇ ಬರುತ್ತೆ. ಓಕೆ, ಅದರಿಂದ I ಅಂತ ಬರ್ಕೊಳ್ಳಿ. ಮೈನಸ್ ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ ಜೊತೆಯಲ್ಲಿ ಐಡೆಂಟಿಟಿನ ನೀವು ಮಲ್ಟಿಪ್ಲೈ ಮಾಡಿದರೆ ಸೇಮ್ ಅದೇ ಮ್ಯಾಟ್ರಿಕ್ಸೇ ಬರುತ್ತೆ. ಅದರಿಂದ ಮೈನಸ್ ಎ, ಇಲ್ಲಿ ಕೂಡ ಮೈನಸ್ ಎ ಪ್ಲಸ್ A ಸ್ಕ್ವೇರ್. ನಿಮಗೆ ಆಲ್ರೆಡಿ A ಸ್ಕ್ವೇರ್ ಅಂದರೆ ವ್ಯಾಲ್ಯೂ ಕೊಟ್ಟಿದ್ದಾರೆ A ಅಂತ, ಅದನ್ನು ಬರ್ಕೊಳ್ಳಿ. ಓಕೆ, ನಾನೇನು ಮಾಡ್ತೀನಿ, ಮೈನಸ್ ಎ ಪ್ಲಸ್ ಎನ ಕ್ಯಾನ್ಸಲ್ ಮಾಡ್ತೀನಿ. ಐ ವಿಲ್ ಗೆಟ್ I minus A ಅಂದರೆ I minus A ಹೋಲ್ ಸ್ಕ್ವೇರ್ ನಥಿಂಗ್ ಬಟ್ I minus A ಓನ್ಲಿ. ಓಕೆ, ಇವಾಗ ಮತ್ತೆ ನೋಡಿ, ಇವಾಗ I minus A ಹೋಲ್ ಕ್ಯೂಬ್ ಅಂದರೆ ಏನು, I minus A ಸ್ಕ್ವೇರ್ ವ್ಯಾಲ್ಯೂ I minus A. ಓಕೆ, ನೆಕ್ಸ್ಟ್ I minus A ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ I minus A ಸ್ಕ್ವೇರ್ ಅಂತ ಬರ್ಕೊಬೋದು. ನಿಮ್ಗೆ ಗೊತ್ತಿದೆ I minus A ಸ್ಕ್ವೇರ್ ಅಂದರೆ ಅಗೇನ್ I minus A ಓನ್ಲಿ. ಅಂದರೆ ವಿಚ್ ಆಪ್ಷನ್ ಕರೆಕ್ಟ್ ಆಗುತ್ತೆ? A ಆಪ್ಷನ್, I minus A. ಓಕೆ, ಹೀಗೆ ನೀವು ಇದನ್ನು ಸಿಂಪ್ಲಿಫೈ ಮಾಡಬೇಕಾಗುತ್ತೆ. ಓಕೆ, ಅರ್ಥ ಆಗಿದೆಯಲ್ಲ ಮಕ್ಕಳೇ? ನೆಕ್ಸ್ಟ್ ಇನ್ನೊಂದು ಕ್ವಶನ್ ನೋಡಿ. ಇದು ಕೂಡ ನಿಮಗೆ 2025 ಕೇಳಿರೋಂಥ ಕ್ವಶನ್ನು. A and B are two matrices such that AB is identity matrix ಅಂತೆ. ಓಕೆ, AB ಇವೆರಡು ಮ್ಯಾಟ್ರಿಕ್ಸ್ನ A ಆ್ಯಂಡ್ B ಅನ್ನೋ ಮ್ಯಾಟ್ರಿಕ್ಸ್ನ ಮಲ್ಟಿಪ್ಲೈ ಮಾಡಿದರೆ ನಿಮ್ಗೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ. ಓಕೆ, ಆ್ಯಂಡ್ ಆರ್ಡರ್ ಆಫ್ ದ B is 3/4. ಓಕೆ, B ಮ್ಯಾಟ್ರಿಕ್ಸ್ದು ನಿಮಗೆ ಆರ್ಡರ್ ಕೊಟ್ಟಿದ್ದಾರೆ ಎಷ್ಟು, 3/4 ಅಂತ. ದೆನ್ ವಾಟ್ ಈಸ್ ದ ಆರ್ಡರ್ ಆಫ್ A ಅಂತ ಕೇಳ್ತಾ ಇದ್ದಾರೆ. ಓಕೆ, ನಿಮಗೆ ಗೊತ್ತಿರಬೇಕು, ಯಾವುದಾದ್ರೂ ಎರಡು ಮ್ಯಾಟ್ರಿಕ್ಸ್ನ ನೀವು ಮಲ್ಟಿಪ್ಲೈ ಮಾಡ್ತಾ ಇದ್ದೀರಿ. ಫಾರ್ ಎಕ್ಸಾಂಪಲ್ A ಮ್ಯಾಟ್ರಿಕ್ಸ್ದು ಆರ್ಡರ್ m/n ಇದೆ ಅಂದ್ಕೊಳ್ಳಿ. ಓಕೆ, B ಮ್ಯಾಟ್ರಿಕ್ಸ್ದು ಆರ್ಡರು n/p ಇದೆ ಅಂದ್ಕೊಳ್ಳಿ. ಓಕೆ, ಇವೆರಡೂ ಮ್ಯಾಟ್ರಿಕ್ಸ್ನ ನೀವು ಮಲ್ಟಿಪ್ಲೈ ಮಾಡಿದರೆ ಕಂಪಲ್ಸರಿ m/n n/p ಹಿಂಗೆ ಬರ್ಕೊಂಡ್ರೆ ಇವೆರಡೂ ಮ್ಯಾಟ್ರಿಕ್ಸ್ ನೀವು ಮಲ್ಟಿಪ್ಲೈ ಮಾಡ್ತಾಯಿದ್ರೆ ಡೆಫಿನೆಟಾಗಿ ಇವೆರಡು ಈಕ್ವಲ್ ಆಗಬೇಕು. ಇವೆರಡು ಈಕ್ವಲ್ ಆಗುತ್ತೆ ಮತ್ತು ನಮಗೆ ರಿಕ್ವೈರ್ಡ್ ಆರ್ಡರ್ ಏನಾಗುತ್ತೆ ಅಂದರೆ m/p ಆಗುತ್ತೆ. ಓಕೆ, ಇನ್ನೊಂದು ನೆನಪಿಟ್ಕೊಳ್ಳಿ, ಇಲ್ಲಿ ನಮಗೆ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಯಾವ್ದು ಬರ್ತಾ ಇದೆ, identity matrix. Identity matrix ಅಂದರೆ definitely identity matrix is a square matrix.
ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸು ಈಕ್ವಲ್ ಇರುತ್ತೆ. ಓಕೆ, ಇವಾಗ ನಾವು ಅನಲೈಸ್ ಮಾಡೋಣ. ಎ ಬಿ ಮ್ಯಾಟ್ರಿಕ್ಸ್ದು ಆರ್ಡರ್ ಎಷ್ಟು ಕೊಟ್ಟಿದ್ದಾರೆ ಅಂದರೆ 3/4. ಓಕೆ, ಡೆಫಿನೆಟಾಗಿ ಎ ಮ್ಯಾಟ್ರಿಕ್ಸ್ ಕೂಡ ನಿಮಗೆ ಇವೆರಡು ಮಲ್ಟಿಪ್ಲೈ ಮಾಡಬೇಕಂದ್ರೆ ಓಕೆ ಇಲ್ಲಿ ಡೆಫಿನೆಟಾಗಿ ಇಲ್ಲಿ ನಿಮಗೆ 3 ಇರಲೇಬೇಕು. ಓಕೆ, ಇವೆರಡು ಈಕ್ವಲ್ ಆದ್ರೇ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಪಾಸಿಬಲ್ ಆಗುತ್ತೆ. ಓಕೆ, ಆ್ಯಂಡ್ ಇನ್ನೊಂದೇನು ಅಂದರೆ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆದರೆ ಇಲ್ಲಿ ನೋಡಿ ಇವೆರಡು ಈಕ್ವಲ್ ಆಗಬೇಕು. ಕರೆಸ್ಪಾಂಡಿಂಗ್ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನು ಬರುತ್ತೆ ಈ ಮ್ಯಾಟ್ರಿಕ್ಸ್, ಆ್ಯಂಡ್ ಇಲ್ಲಿ ಎಲಿಮೆಂಟ್ ಏನು ಬರಬೇಕು ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ರೋಸು ಕಾಲಮ್ಸ್ ಈಕ್ವಲ್ ಇರುತ್ತೆ. ಡೆಫಿನೆಟ್ಲಿ ಇಲ್ಲೂ ಕೂಡ 4 ಇರುತ್ತೆ. ಓಕೆ, ಇಲ್ಲಿ 4 ಇದೆ ಅಂದರೆ ಇಲ್ಲಿ ನಿಮಗೆ 4 ಇರುತ್ತೆ. ಅಂದರೆ ಏದು ಆರ್ಡರ್ ಏನಾಗುತ್ತೆ ನಿಮಗೆ 4/3 ಆಗುತ್ತೆ. ಎ ಮ್ಯಾಟ್ರಿಕ್ಸ್ ಆರ್ಡರ್ ಎಷ್ಟಾಗುತ್ತೆ 4/3 ಅಂದರೆ ನಮಗೆ ಸಿ ಆನ್ಸರ್ ಅನ್ನೋದು ಕರೆಕ್ಟ್ ಆಗುತ್ತೆ ಇಲ್ಲಿ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ಓಕೆ, ನಾವು ನಾಟ್ ಕರೆಕ್ಟ್ ಇರೋ ಸ್ಟೇಟ್ಮೆಂಟ್ನ ನಾವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಇಲ್ಲಿ. ಇವಾಗ ಎ ರೋ ಮ್ಯಾಟ್ರಿಕ್ಸ್ ಹ್ಯಾಸ್ ಓನ್ಲಿ 1 ರೋ. ಎಸ್, ಕರೆಕ್ಟ್. ನಾವು ಯಾವುದಾದ್ರೂ ಒಂದು ಮ್ಯಾಟ್ರಿಕ್ಸ್ನ ರೋ ಮ್ಯಾಟ್ರಿಕ್ಸ್ ಅಂತ ಕರೀದ್ರೆ ಓನ್ಲಿ 1 ರೋ ಮಾತ್ರನೇ ಇರುತ್ತೆ. ಎನಿ ನಂಬರ್ ಆಫ್ ಕಾಲಮ್ಸ್. ಅದರಿಂದ ಇದು ಕರೆಕ್ಟ್ ಸ್ಟೇಟ್ಮೆಂಟು. ಓಕೆ, ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಹ್ಯಾಸ್ ಆಲ್ ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಟು 0. ನೋ, ಇಟ್ ಈಸ್ ನಾಟ್ ಟ್ರೂ. ಇದು ನಮಗೆ ಕರೆಕ್ಟ್ ಆಗಲ್ಲ, ನಾಟ್ ಕರೆಕ್ಟ್. ಬಿಕಾಸ್ ಡಯಾಗ್ನಲ್ ಮ್ಯಾಟ್ರಿಕ್ಸಲ್ಲಿ ಮೇಯ್ನಾಗಿ ನಮಗೆ ಏನಂದರೆ ನಾನ್ ಡಯಾಗ್ನಲ್, ಇದು ಫಾರ್ ಎಕ್ಸಾಂಪಲ್ 3/3 ಮ್ಯಾಟ್ರಿಕ್ಸ್ ತೊಗೊಂಡಿದೆ ಅಂದ್ಕೊಳ್ಳಿ. ಓಕೆ, ಹೀಗೆ ಪೊಸಿಷನ್ಸ್ ಹೀಗಿರುತ್ತೆ. ಕಂಪಲ್ಸರಿ ನಾನ್ ಡಯಾಗ್ನಲ್ಸ್ ಎಲಿಮೆಂಟ್ಸ್ ಎಲ್ಲ 0 ಇರುತ್ತೆ. ಇದು ಡಯಾಗ್ನಲ್ ಎಲಿಮೆಂಟ್ಸು. ಓಕೆ, ನಾನ್ ಡಯಾಗ್ನಲ್ ಎಲಿಮೆಂಟ್ಸ್ ಕಂಪಲ್ಸರಿ 0 ಇರುತ್ತೆ. ಬಟ್ ಡಯಾಗ್ನಲ್ಸ್ ಎಲಿಮೆಂಟ್ಸು ನಿಮಗೆ ಎನಿ ರಿಯಲ್ ನಂಬರ್ಸ್ ಇರ್ಬೋದು. ಓಕೆ, 0ನೇ ಇರಬೇಕಂತ ಯಾವುದೇ ರೂಲ್ ಇಲ್ಲ. ಎನಿ ರಿಯಲ್ ನಂಬರ್ಸ್, ಇಟ್ ಮೇ ಬಿ ಎನಿ ರಿಯಲ್ ನಂಬರ್ಸ್. ಅದರಿಂದ ಕಂಪಲ್ಸರಿ ಇದು 0 ಮ್ಯಾಟ್ರಿಕ್ಸ್ ಆಗಬೇಕು ಅಂತ ಏನೂ ರೂಲ್ ಇಲ್ಲ. ಅದರಿಂದ ಓಕೆ, 0 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಇದ್ದರೆ ದಟ್ ಈಸ್ ಆಲ್ಸೋ ಡಯಾಗ್ನಲ್ ಮ್ಯಾಟ್ರಿಕ್ಸ್. 0 ಸ್ಕ್ವೇರ್ ಮ್ಯಾಟ್ರಿಕ್ಸ್. ಓಕೆ, 0 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಲ್ಸೋ ಎ ಡಯಾಗ್ನಲ್ ಮ್ಯಾಟ್ರಿಕ್ಸ್. ಬಟ್ diagonal matrix not compulsory. Diagonal matrix need not be a 0 square matrix. ಓಕೆ, ಬೇಕಾದರೆ 0 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಹೇಳ್ಬೋದು. ಬಟ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ನ ನಾವು 0 ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂತ ಹೇಳಕ್ಕೆ ಬರಲ್ಲ. AB ವ್ಯಾಲ್ಯೂಸ್ ಅನ್ನೋದು ಎನಿ ರಿಯಲ್ ನಂಬರ್, ಯಾವುದೇ ನಂಬರ್ನ ನೀವು ತೊಗೊಬೋದು. ಓಕೆ, ಇವೆಲ್ಲ ಏನಾದರೂ ನಿಮ್ಗೆ 0 ಆಗೋದ್ರೆ ಇದು ಕೂಡ ಡಯಾಗ್ನಲ್ ಮ್ಯಾಟ್ರಿಕ್ಸೇ. ಬಟ್ ಡಯಾಗ್ನಲ್ ಮ್ಯಾಟ್ರಿಕ್ಸಲ್ಲಿ 1 ಮ್ಯಾಟ್ರಿಕ್ಸ್ ಅಷ್ಟೇ ಅದು. ಓಕೆ, ಅರ್ಥ ಆಗ್ತಿದೆಯಾ? ಅದರಿಂದ ಡಯಾಗ್ನಲ್ ಮ್ಯಾಟ್ರಿಕ್ಸಸ್ ಆಲ್ ಡಯಾಗ್ನಲ್ ಎಲಿಮೆಂಟ್ಸ್ 0 ಅಂತ ಹೇಳ್ತಾ ಇದ್ದೀವಿ. ಇದು ರಾಂಗು. ಆಲ್ ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಟು 0 ಅಂತ ಹೇಳ್ತಾ ಇದೆ. ಇದು ರಾಂಗ್ ಆಗುತ್ತೆ. ಓಕೆ, ಹಂಗೇನು ಕಂಪಲ್ಸರಿ ಇಲ್ಲ. ABC ಅನ್ನೋದು ಎನಿ ರಿಯಲ್ ನಂಬರ್ಸ್ ಇರ್ಬೋದು. ಓಕೆ, ಇದು ನಮಗೆ ನಾಟ್ ಕರೆಕ್ಟ್ ಸ್ಟೇಟ್ಮೆಂಟು. ನಾವು ಸೆಲೆಕ್ಟ್ ಮಾಡಬೇಕಾಗಿರೋದು ಕೂಡ ಇದೆ. ಏಕೆಂದರೆ KCETಲ್ಲಿ ನಿಮಗೆ ಮಲ್ಟಿಪಲ್ ಸೆಲೆಕ್ಟ್ ಕ್ವಶನ್ಸ್ ಇಲ್ಲ, ಓನ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಓನ್ಲಿ 1 ಕರೆಕ್ಟ್ ಮಾತ್ರನೇ ಇರುತ್ತೆ. ಓಕೆ, ಒಂದು ಆಪ್ಷನ್ ಮಾತ್ರ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದರಿಂದ B ಅನ್ನೋದು ಕರೆಕ್ಟ್, ಇನ್ನೆಲ್ಲ ಆಪ್ಷನ್ಸು ನಿಮ್ಗೆ ಕರೆಕ್ಟ್ ಆಗುತ್ತೆ. ಓಕೆ, ಇದು ಕೂಡ ಕರೆಕ್ಟ್. ಈ ಸ್ಟೇಟ್ಮೆಂಟು ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ A ಟ್ರಾನ್ಸ್ಪೋಸ್ ಈಕ್ವಲ್ ಟು A. ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸಲ್ಲಿ ಆಲ್ ಡಯಾಗ್ನಲ್ ಎಲಿಮೆಂಟ್ಸ್ ಈಕ್ವಲ್ ಟು 0. ಇದು ಕೂಡ ನಿಮಗೆ ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, ಇನ್ನು 4th ಕ್ವಶನ್ ನೋಡಿ. ಇಪ್ ಎ ಮ್ಯಾಟ್ರಿಕ್ಸ್ A, ಓಕೆ, ಇಲ್ಲಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ A ಮ್ಯಾಟ್ರಿಕ್ಸ್, ಸ್ಯಾಟಿಸ್ಫೈಸ್ A⁶ is equal to K A ಟ್ರಾನ್ಸ್ಪೋಸ್, ದೆನ್ ವ್ಯಾಲ್ಯೂ ಆಫ್ K ಈಸ್ ಏನಾಗುತ್ತೆ ಅಂತ ಕೇಳ್ತಾ ಇದೆ. ಓಕೆ, ಇದ್ರಾಗೆ ನಿಮಗೊಂದು ಶಾರ್ಟ್ಕಟ್ ಟ್ರಿಕ್ ಹೇಳ್ತೀನಿ ನೋಡಿ. ಓಕೆ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ನು. ಓಕೆ, ನಿಮ್ಗೆ ಅದೆಲ್ಲ ನಿಮಗೆ ಹೇಳಿ ನಾನು ಟೈಮ್ ವೇಸ್ಟ್ ಮಾಡಲ್ಲ. ಒಂದು ನೆನ್ಪಿಟ್ಕೊಳ್ಳಿ, det of A - λI is equal to 0. ಇದನ್ನು
ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಓಕೆ, ಈ ಲ್ಯಾಂಬ್ಡಾ ಇದೆಯಲ್ಲ ಇದನ್ನು ಐಗನ್ ವ್ಯಾಲ್ಯೂ ಅಂತ ಕರಿತೀವಿ. ಐಗನ್ ವ್ಯಾಲ್ಯೂ ಐಡೆಂಟಿಟಿ, ಐ ಅನ್ನೋದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಅರ್ಥ ಆಗ್ತಿದೆಯಾ? ಇದರಿಂದ ನೀವೇನು ಮಾಡಬೇಕಂದ್ರೆ ಲ್ಯಾಂಬ್ಡಾ ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡಬೇಕು. ಅದನ್ನು ಐಗನ್ ವ್ಯಾಲ್ಯೂಸ್ ಅಂತ ಕರಿತೀವಿ, ಇಲ್ಲಾಂದರೆ ಕ್ಯಾರೆಕ್ಟರಿಸ್ಟಿಕ್ ವ್ಯಾಲ್ಯೂಸ್ ಅಂತಲೂ ಕರಿತೀವಿ. ಓಕೆ, ಇದನ್ನು ಮಾಡೋ ಮೊದಲು ನಿಮಗೊಂದು ಶಾರ್ಟ್ಕಟ್ ಟ್ರಿಕ್ ಹೇಳ್ತೀನಿ. ಓಕೆ, ಈ ಡಿಟರ್ಮಿನೆಂಟ್ ಎಕ್ಸ್ಪ್ಲೇನ್ ಮಾಡ್ದಿರಾನೆ ನಿಮಗೆ ಡೈರೆಕ್ಟಾಗಿ ಒಂದು ಶಾರ್ಟ್ಕಟ್ ಟ್ರಿಕ್ ಹೇಳ್ತೀನಿ, ನೆನ್ಪಿಟ್ಕೊಳ್ಳಿ. ಓಕೆ, ಏನಾದರೂ 2x2 ಮ್ಯಾಟ್ರಿಕ್ಸ್ 2x2 ಮ್ಯಾಟ್ರಿಕ್ಸ್ ಆದರೆ ಎ ಸ್ಕ್ವೇರ್, ಓಕೆ, ಎ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡೆಟ್ ಆಫ್ ಎ ಇಸ್ ಈಕ್ವಲ್ ಟು 0. ಇದು ಡೈರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಸಾಕು. ಎ ಸ್ಕ್ವೇರ್ ಮೈನಸ್ ಟ್ರೇಸ್ ಅಂದರೆ ಏನು? ಸಮ್ ಆಫ್ ಡಯಾಗ್ನಲ್ಸ್. ಇದು ಡಯಾಗ್ನಲ್ ಎಲಿಮೆಂಟ್ಸು, ಇದ್ರ ಸಮ್ ಮಾಡಿ. ಟ್ರೇಸ್ ಆಫ್ ಎ ಇಸ್ ಈಕ್ವಲ್ ಟು 1 + 1 ದಟ್ ಈಸ್ ಈಕ್ವಲ್ ಟು 2 ಲ್ಯಾಂಬ್ಡಾ. ಡಿಟರ್ಮಿನೆಂಟ್ ಏನು ಬರುತ್ತೆ? 0 ಈಕ್ವಲ್ ಟು 0. ಆ್ಯಕ್ಚುಲಿ ಇದು ಲ್ಯಾಂಬ್ಡಾ, ಇದು ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 2 ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 2 ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ಲ್ಯಾಂಬ್ಡಾ ಕಾಮನ್ ತೊಗೊಂಡ್ರೆ ಲ್ಯಾಂಬ್ಡಾ ಮೈನಸ್ 2 ಇಸ್ ಈಕ್ವಲ್ ಟು 0. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2. ಈ ಎರಡು ವ್ಯಾಲ್ಯೂಸು ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಅರ್ಥ ಆಯ್ತಾ? ಇನ್ನೊಂದು, ಸಪೋಸ್ ನಿಮಗೆ ಮ್ಯಾಟ್ರಿಕ್ಸ್ ಏನಾದರೂ 3x3 ಮ್ಯಾಟ್ರಿಕ್ಸು ಎಲ್ಲ 1 1 ಇದೆ ಅಂದ್ಕೊಳ್ಳಿ. ಓಕೆ, ಇದು ಆಲ್ವೇಸ್ ನೆನ್ಪಿಟ್ಕೊಳ್ಳಿ. ಇದು ಡೆಟ್ ಅನ್ನೋದು ಆಲ್ವೇಸ್ ಈಕ್ವಲ್ ಟು 0 ಇರುತ್ತೆ, ಫಸ್ಟ್ ಪಾಯಿಂಟು. ಓಕೆ, ಟ್ರೇಸ್ ಅನ್ನೋದು ಟ್ರೇಸ್ ಆಫ್ ದಿ ಮ್ಯಾಟ್ರಿಕ್ಸ್ ಎ ಇಸ್ ಈಕ್ವಲ್ ಟು ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್ ಈಕ್ವಲ್ ಇರುತ್ತೆ. ಓಕೆ, ಆರ್ಡರ್ಗೆ ಈಕ್ವಲ್ ಇರುತ್ತೆ, ಇದೊಂದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಥರ್ಡ್ ಒನ್ನು ಇದ್ರದ್ದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ಸ್, ಲ್ಯಾಂಬ್ಡಾ ವ್ಯಾಲ್ಯೂಸ್ ಏನಾಗುತ್ತೆ ಅಂದರೆ 0, 0. ಇದರ ಆರ್ಡರ್ ಎಷ್ಟಿದೆ? 3. ಇದು 3x3 ಮ್ಯಾಟ್ರಿಕ್ಸ್ ಇದೆ, ಹೀಗೆ ಇರುತ್ತೆ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಇದೊಂದು ಶಾರ್ಟ್ಕಟ್ ಟ್ರಿಕ್. ಓಕೆ, 3x3 ಆರ್ 4x4 ಎನಿ n/n ಮ್ಯಾಟ್ರಿಕ್ಸ್ ಇದ್ದರೆ ಈಗ ಬರ್ಕೊಳ್ಳಿ. ಓಕೆ, ಇದು ಶಾರ್ಟ್ಕಟ್ ಟ್ರಿಕ್. ಇವಾಗ ಈ ಕ್ವಶನ್ ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ? ಇನ್ನೊಂದು, ನಿಮ್ಗೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 2 ಬಂದಿದೆ. ಒಂದು ನೆನ್ಪಿಟ್ಕೊಳ್ಳಿ, ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಅಂತ ಕರಿತೀವಿ. ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಅಂತ ನಾವು ಕರಿತೀವಿ. ಅಂದರೆ ಇದು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್. ದಿಸ್ ಈಸ್ ನಥಿಂಗ್ ಬಟ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್. ಓಕೆ, ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತ ಒಂದು ಥಿಯರಮ್ ಬರುತ್ತೆ. ಓಕೆ, ಎನಿ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಸ್ಯಾಟಿಸ್ಫೈಸ್ ಇಟ್ಸ್ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್. ಓಕೆ, ಇದನ್ನು ದಿಸ್ ಥಿಯರಮ್ ಇಸ್ ನಥಿಂಗ್ ಬಟ್ ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಅಂತ ನಾವು ಕರಿತೀವಿ. ಇದರಲ್ಲಿ ಈಕ್ವೇಷನ್ ಯಾವುದು? ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 2 ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 0. ಇದು ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್. ನೀವೇನು ಮಾಡಿದಿರಂದರೆ ಎಲ್ಲೆಲ್ಲಿ ಲ್ಯಾಂಬ್ಡಾ ಇರುತ್ತೋ ಅಲ್ಲಿ ಏನ ರಿಪ್ಲೇಸ್ ಮಾಡಿ. ದಿಸ್ ಈಸ್ ದ ಥಿಯರಮ್. ಓಕೆ, ಅರ್ಥ ಆಗ್ತಿದೆಯಾ? ಇವಾಗ ಏನಾಗುತ್ತೆ? ಎ ಸ್ಕ್ವೇರ್ ಮೈನಸ್ 2a ಇಸ್ ಈಕ್ವಲ್ ಟು 0 ಆಗುತ್ತೆ. ಅರ್ಥ ಆಗ್ತಿದೆಯಾ? ಇವಾಗ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 2a ಅಂತ ಬರ್ಕೊಬೋದು. ಈ 2a ಈ ಸೈಡ್ ಕಳಿಸಿದರೆ 2a ಆಗುತ್ತೆ. ಇವಾಗ ನನಗೆ ಪವರ್ ಎಷ್ಟು ಬೇಕು? a⁴ ಬೇಕು. a⁴. ಓಕೆ, ಈ ವ್ಯಾಲ್ಯೂ ಬೇಕು ನನಗೆ. ನಾನೇನು ಮಾಡ್ತೀನಿ ಅಂದರೆ, ಎಷ್ಟು ಪವರ್ ತೊಗೊಂಡ್ರೆ ಇಲ್ಲಿ ನನಗೆ 6 ಬರುತ್ತೆ? ಟೇಕ್ ಪವರ್ 3 ಆನ್ ಬೋತ್ ಸೈಡ್ ಮಾಡಿ. ಆವಾಗ a² ದಟ್ ಈಸ್ ಈಕ್ವಲ್ ಟು 2a³ ಆಗುತ್ತೆ. ಓಕೆ, ಆ್ಯಂಡ್ ಇದು a⁴, ಇದು 2³ ಇಂಟು a³ ಆಗುತ್ತೆ. ನೆಕ್ಸ್ಟು a⁴ ಇಸ್ ಈಕ್ವಲ್ ಟು 2³ ಅಂದರೆ 8. a³ ನಾನು a² ಇಂಟು a ಅಂತ ಬರ್ಕೊತೀನಿ. ಮತ್ತು a⁴ ಇಸ್ ಈಕ್ವಲ್ ಟು 8 ಇಂಟು a² ಅಂದರೆ ಮತ್ತೆ 2a ರಿಪ್ಲೇಸ್ ಮಾಡಿ. 2a ಇಂಟು a⁴ ಇಸ್ ಈಕ್ವಲ್ ಟು a2 16 ಇಂಟು a² ಮತ್ತು a⁴ ಇಸ್ ಈಕ್ವಲ್ ಟು 16 ಇಂಟು a² ಏನಾಗುತ್ತೆ? ಮತ್ತು a² ಹತ್ರ 2a ರಿಪ್ಲೇಸ್ ಮಾಡಿ 32a. a⁴ ಇದು a⁴ ವ್ಯಾಲ್ಯೂ ಎಷ್ಟು? 32a ಬರುತ್ತೆ. ಇವಾಗ ನಮಗೆ ಬೇಕಾಗಿರೋದು ನೋಡಿ, ಈ ಈಕ್ವೇಷನ್ ಕೊಟ್ಟಿದ್ದಾರೆ.
ಓಕೆ, ಎ ಪವರ್ ಆಫ್ 6 ಹತ್ರ 32 ಎಷ್ಟು 32a ದಟ್ ಈಸ್ ಈಕ್ವಲ್ ಟು ಕೆ ಎ ಟ್ರಾನ್ಸ್ಪೋಸ್ ಅಂತ ಕೊಟ್ಟಿದ್ದಾರೆ. ಇವಾಗ ನಿಮಗೊಂದು ಗೊತ್ತಿರಬೇಕು, ಇವಾಗ ಅಬ್ಸರ್ವ್ ಮಾಡಿ, ಇದು ಎ ಮ್ಯಾಟ್ರಿಕ್ಸ್, ಇದ್ರ ಟ್ರಾನ್ಸ್ಪೋಸ್ ಕೂಡ ಏನಾಗುತ್ತೆ 1 1 1 1 ಆಗುತ್ತಲ್ಲ, ಎಲ್ಲ ಎಲಿಮೆಂಟ್ಸ್ 1 1 ಇದೆಲ್ಲ. ಆವಾಗ ನಮಗಿದು 32a ಈಸ್ ಈಕ್ವಲ್ ಟು ಕೆ ಎ ಟ್ರಾನ್ಸ್ಪೋಸ್ ಇಸ್ ಆಲ್ಸೋ ಈಕ್ವಲ್ ಟು ಎ ಆಗುತ್ತೆ. ಕರೆಕ್ಟಾ? ಎ ಟ್ರಾನ್ಸ್ಪೋಸ್ ಇಸ್ ಆಲ್ಸೋ ಈಕ್ವಲ್ ಟು ಎ. ಇವಾಗ ನೀವು ಕಂಪೇರ್ ಮಾಡಿ, ಕೋಎಫಿಷಿಯೆಂಟ್ನ ಕಂಪೇರ್ ಮಾಡಿದ್ರೆ ಕೆ ವ್ಯಾಲ್ಯೂ ಎಷ್ಟಾಗುತ್ತೆ? ಕೆ ಈಸ್ ಈಕ್ವಲ್ ಟು 32. ಎ ಆನ್ಸರ್ ಕರೆಕ್ಟ್ ಆಗುತ್ತೆ. ಸಿ, ನೀವು ಎ ಸ್ಕ್ವೇರು ಎ ಇಂಟು ಎ ಇದನ್ನೆಲ್ಲ ಮಲ್ಟಿಪ್ಲೈ ಮಾಡಿದಿರ ಡೈರೆಕ್ಟಾಗಿ ನಿಮಗೆ ಈ ಒಂದು ಥಿಯರಮ್ ಗೊತ್ತಿದ್ದರೆ ಸಾಕು, ನೀವು ಎಷ್ಟೇ ಪವರ್ಸ್ ಕೊಟ್ಟಿರಲಿ ಈಸಿಯಾಗಿ ಸಿಂಪ್ಲಿಫೈ ಮಾಡ್ತೀರಾ. ಓಕೆ, ನಿಮಗೆ ಈ ಟ್ರಿಕ್ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ. ಓಕೆ ಓಕೆ ಇವಾಗ ಇದು ಅರ್ಥ ಇದೆಲ್ಲ ನಿಮಗೆ. ನೆಕ್ಸ್ಟು ಈ ಕ್ವಶನ್ ನೋಡಿ. ಓಕೆ, ಇಲ್ಲಿ ಕೂಡ ಫೈಂಡ್ ಕೆ ವ್ಯಾಲ್ಯೂ. ಓಕೆ, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ಇಸ್ ಈಕ್ವಲ್ ಟು 125 ಅಂತ ಕೊಟ್ಟಿದ್ದಾರೆ. ನಿಮಗೆ ಒಂದು ಥಿಯರಮ್ ಗೊತ್ತಿದೆ, ಒಂದು ಪ್ರಾಪರ್ಟಿ ಆಫ್ ಡಿಟರ್ಮಿನೆಂಟ್ಸ್ ಗೊತ್ತಿರಬೇಕು. ಯು ಹ್ಯಾವ್ ಟು ಯೂಸ್ ದಿಸ್ ಒನ್, ಡಿಟರ್ಮಿನೆಂಟ್ ಆಫ್ ಎ ಪವರ್ ಆಫ್ ಎನ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಪವರ್ ಆಫ್ ಎನ್. ಓಕೆ, ಎನ್ ಬಿಲಾಂಗ್ಸ್ ಟು ಎನಿ ಇಂಟಿಜರ್ ಅಂತ ತಗೊತೀನಿ. ದಿಸ್ ಇಸ್ ದ ಒನ್ ಆಫ್ ದ ಇಂಪಾರ್ಟೆಂಟ್ ಪ್ರಾಪರ್ಟಿ. ಇದನ್ನು ಯೂಸ್ ಮಾಡಿ ಡಿಟರ್ಮಿನೆಂಟ್ ಆಫ್ ಎ ಕ್ಯೂಬ್ ದಟ್ ಈಸ್ ಈಕ್ವಲ್ ಟು 125. 125ನ ನಾನು 5 ಕ್ಯೂಬ್ ಅಂತ ಬರ್ಕೊತೀನಿ. ಇದನ್ನು ಬೈ ಯೂಸಿಂಗ್ ದಿಸ್ ಪ್ರಾಪರ್ಟಿ ಎ ಹೋಲ್ ಪವರ್ ಆಫ್ 3 ದಟ್ ಈಸ್ ಈಕ್ವಲ್ ಟು 5 ಕ್ಯೂಬ್ ಅಂತ ಬರ್ಕೊತೀನಿ. ಓಕೆ, ಇವಾಗ ಬೇಸಸ್ ಅಂತ ಪವರ್ ಸೇಮ್ ಇದ್ದರೆ ಬೇಸಸ್ ಈಕ್ವಲ್ ಆಗುತ್ತೆ. ಡಿಟರ್ಮಿನೆಂಟ್ ಆಫ್ ಎ ಇಸ್ ಈಕ್ವಲ್ ಟು 5. ಇವಾಗ ಇದರಿಂದ ಡಿಟರ್ಮಿನೆಂಟ್ ಫೈಂಡ್ ಔಟ್ ಮಾಡಿ. ಏನಾಗುತ್ತೆ? ಕೆ ಸ್ಕ್ವೇರ್ ಮೈನಸ್ 4 ಇಸ್ ಈಕ್ವಲ್ ಟು 5. ಓಕೆ, ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 5 ಪ್ಲಸ್ 4, ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 9, ಕೆ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 3. ಅಂದರೆ ಬಿ ಆನ್ಸರು ನಮಗೆ ಕರೆಕ್ಟ್ ಆಗುತ್ತೆ ಇದ್ರಿಗೆ. ಓಕೆ, ಅದಕ್ಕೆ ಪ್ರಾಪರ್ಟೀಸು ನೆನಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ಇಲ್ಲಿ ಈಕ್ವೇಷನ್ ಕೊಟ್ಟಿದ್ದಾರೆ. ಓಕೆ, ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಓಕೆ, ಅರ್ಥ ಆಗ್ತಿದೆ. ಇವಾಗ ನಮಗೆ ಎ ಕ್ಯೂಬ್ ಎ ಇನ್ವರ್ಸ್ ಬೇಕು. ಓಕೆ, ಇಲ್ಲಿ ನಿಮಗೆ ಈ ಒಂದು ಥ್ರೂಔಟ್ ಈಕ್ವೇಷನಲ್ಲಿ ಎ ಇನ್ವರ್ಸ್ ಇಲ್ಲ. ಅದ್ರಿಗೆ ಏನು ಮಾಡ್ತೀರ ಅಂದರೆ ಮಲ್ಟಿಪ್ಲೈ ಎ ಇನ್ವರ್ಸ್ ಆನ್ ಬೋತ್ ಸೈಡ್ ಮಾಡಿ. ಆವಾಗ ನಿಮ್ಗೆ ಏನಾಗುತ್ತೆ ಅಂದರೆ ಇದು ಎ ಇನ್ವರ್ಸ್ ಇಂಟು ಎ ಸ್ಕ್ವೇರ್ ಮೈನಸ್ 5 ಇಂಟು ಎ ಇನ್ವರ್ಸ್ ಇಂಟು ಎ ಪ್ಲಸ್ 7 ಎ ಇನ್ವರ್ಸ್ ಇಂಟು ಐಡೆಂಟಿಟಿ ಇಸ್ ಈಕ್ವಲ್ ಟು ಎ ಇನ್ವರ್ಸ್ ಇಂಟು 0. ಓಕೆ, ಬೇಸಸ್ ಸೇಮ್ ಇದ್ದರೆ ಪವರ್ಸ್ ಆ್ಯಡ್ ನೋಡಿ. ನಿಮಗೆ ಎ ಪವರ್ ಆಫ್ ಎಮ್ ಇಂಟು ಎ ಪವರ್ ಆಫ್ ಎನ್ ಗೊತ್ತಿದೆಯಲ್ಲ. ಬೇಸಸ್ ಏನಾದರೂ ಸೇಮ್ ಇದ್ದರೆ ಪವರ್ಸ್ನ ಆ್ಯಡ್ ಮಾಡ್ಬೋದು. ಎ ಪವರ್ ಆಫ್ ಎಮ್ ಪ್ಲಸ್ ಎನ್ ಅಂತ ತೊಗೊಬೋದು. ಸೇಮ್ ಇಲ್ಲೂ ಕೂಡ ಎ ಪವರ್ ಆಫ್ -1 + 2 ತೊಗೊಂಡ್ರೆ ಏನು ಬರುತ್ತೆ? ಎ ಪವರ್ ಆಫ್ 1 ಅಂದರೆ ಎ ಓನ್ಲಿ ಮೈನಸ್. ಇಲ್ಲಿ ಕೂಡ ಬೇಸಸ್ ಸೇಮ್ ಆದರೆ ಪವರ್ಸ್ ಎ ಪವರ್ ಆಫ್ 0 ಅಂದರೆ 1 ಅಂದರೆ ಇಲ್ಲಿ ವಿ ಕನ್ಸಿಡರ್ ಐಡೆಂಟಿಟಿ. ಓಕೆ, 5 ಐಡೆಂಟಿಟಿ ಪ್ಲಸ್ ಯಾವುದಾದ್ರೂ ಮ್ಯಾಟ್ರಿಕ್ಸ್ ಐಡೆಂಟಿಟಿ ಜೊತೆಲಿ ಮಲ್ಟಿಪ್ಲೈ ಮಾಡಿದರೆ ಅದೇ ಮ್ಯಾಟ್ರಿಕ್ಸೇ ಬರುತ್ತೆ, ಎ ಇನ್ವರ್ಸ್. ಯಾವುದಾದ್ರೂ ಮ್ಯಾಟ್ರಿಕ್ಸ್ 0 ಮ್ಯಾಟ್ರಿಕ್ಸ್ ಜೊತೆಲಿ ಮಲ್ಟಿಪ್ಲೈ ಮಾಡಿದರೆ 0 ಮ್ಯಾಟ್ರಿಕ್ಸೇ ಬರುತ್ತೆ, 0. ಸಿಂಪ್ಲಿಫೈ ಮಾಡಿ ನಮಗೆ ಬೇಕಾಗಿರೋದು ಎ ಇನ್ವರ್ಸ್ ಮಾತ್ರ. ಇದನ್ನ ಇಲ್ಲೇ ಇಟ್ಕೊಳ್ಳಿ, 7 ಎ ಇನ್ವರ್ಸ್. ಇನ್ನೆಲ್ಲ ಟರ್ಮ್ಸ್ ಆ ಸೈಡ್ ಕಳಿಸಿದ್ರೆ 5i ಮೈನಸ್ ಎ ಆಗುತ್ತೆ. ಎ ಇನ್ವರ್ಸ್ ಇಸ್ ಈಕ್ವಲ್ ಟು 5i ಮೈನಸ್ ಎ ಓಕೆ ಬೈ 7. ಇದು ಆನ್ಸರ್ ಆಗುತ್ತೆ, 5i ಮೈನಸ್ ಎ ಬೈ 7. ಎಲ್ಲಿದೆ ಆಪ್ಷನ್ನು? 5i ಮೈನಸ್ ಎ ಬೈ 7. ಈ ಆನ್ಸರು ನಮಗೆ ಕರೆಕ್ಟ್ ಆಗುತ್ತೆ. ಓಕೆ, ವಿತಿನ್ ಸೆಕೆಂಡ್ಸಲ್ಲಿ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನೆಕ್ಸ್ಟ್ ಈ ಕ್ವಶನ್ ನೋಡಿ. ಓಕೆ, 3/3 ಮ್ಯಾಟ್ರಿಕ್ಸ್ ಡೆಟ್ ಆಫ್ ಎ ಇಸ್ ಈಕ್ವಲ್ ಟು 3 ಕೊಟ್ಟಿದ್ದಾರೆ. ಇದ್ರ ವ್ಯಾಲ್ಯೂ ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಡೆಟ್ ಆಫ್ 3 ಎ ಇನ್ವರ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ವಿ ಯೂಸ್ 2 ಫಾರ್ಮುಲಾಸ್. ಒಂದು ಡೆಟ್ ಆಫ್ ಕೆ ಎ. ಓಕೆ, ಕೆ ಅನ್ನೋದು ಎನಿ ನಂಬರ್, ಅದನ್ನು ಆಚೆ ತೊಗೊಂಡ್ರೆ ಕೆ ಪವರ್ ಆಫ್ ಎನ್ ಇಂಟು ಡಿಟರ್ಮಿನೆಂಟ್ ಆಫ್ ಎ ಆಗುತ್ತೆ. ಎನ್ ಈಸ್ ಈಕ್ವಲ್ ಟು ಆರ್ಡರ್ ಆಫ್ ದಿ ಮ್ಯಾಟ್ರಿಕ್ಸ್. ಇನ್ನೊಂದು ಸೆಕೆಂಡ್ ನಮಗೆ ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ರಲ್ಲ, ಕೆ ಪವರ್ ಆಫ್ ಎ ಪವರ್ ಆಫ್ ಎನ್.
ಇಲ್ಲಿ ಎನ್ ಬದಲು ನಾನು ಏನಾದರೂ ಇನ್ನೊಂದು ವೇರಿಯಬಲ್ ತೊಗೊಳ್ತೀನಿ ಆರ್ ಅಂತ. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಪವರ್ ಆಫ್ ಆರ್ ಅಂತ ತೊಗೊಬೋದು. ಆರ್ ಅನ್ನೋದು ಎನಿ ಇಂಟೀಜರ್. ಓಕೆ, ನೀವು ಕನ್ಫ್ಯೂಸ್ ಆಗಬಾರ್ದು ಅಂತ ನಾನು ಏನು ಮಾಡ್ತಾಯಿದ್ದೀನಿ, ಎನ್ ಬದಲು ಆರ್ ತೊಗೊತಾ ಇದ್ದೀನಿ. ಇಲ್ಲಿ ನಾನು ಎನ್ ಅಂತ ತೊಗೊಂಡಿದ್ದೆ. ಓಕೆ, ಕನ್ಫ್ಯೂಸ್ ಆಗಬೇಡಿ, ಫಾರ್ಮಲೆಲ್ಲ ಸೇಮೇ. ಓಕೆ, ಇಲ್ಲಿ ಆಲ್ರೆಡಿ ಎನ್ ತೊಗೊಂಡಿದ್ನಲ್ಲ, ಅದರಿಂದ ಅದರ್ ವೇರಿಯಬಲ್ನ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ, ಕನ್ಫ್ಯೂಸ್ ಆಗಬಾರ್ದು ಅಂತ. ಓಕೆ, ಇವಾಗ ಇವೆರಡನ್ನೂ ಯೂಸ್ ಮಾಡಿ. ಫಸ್ಟದನ್ನು ಯೂಸ್ ಮಾಡಿದರೆ 3 ಅನ್ನೋದು ಆಚೆ ಬಂದರೆ 3 ಪವರ್ ಆಫ್ ಎನ್ ಎಷ್ಟು ಇಲ್ಲಿ ಆರ್ಡರು 3. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಇನ್ವರ್ಸ್ ದಟ್ ಈಸ್ ಈಕ್ವಲ್ ಟು 3 ಕ್ಯೂಬ್ ಅಂದರೆ 27. ಓಕೆ, ಇದನ್ನು ಡಿಟರ್ಮಿನೆಂಟ್ ಆಫ್ ಎ ಹೋಲ್ ಇನ್ವರ್ಸ್ ಅಂತ ಬರೀತೀವಿ. ದಟ್ ಈಸ್ ಈಕ್ವಲ್ 27. ಡಿಟರ್ಮಿನೆಂಟ್ ಆಫ್ ಎ ಎಷ್ಟು ಕೊಟ್ಟಿದ್ದಾರೆ 3 ಹೋಲ್ ಇನ್ವರ್ಸ್ ದಟ್ ಈಸ್ ಈಕ್ವಲ್ 27. ಇದನ್ನು ಡಿನಾಮಿನೇಟರ್ ತೊಗೊಂಡ್ರೆ ಬೈ 3 ಆಗುತ್ತೆ. 3 1s 9s. ನಮ್ಮ ಆನ್ಸರ್ ಎಷ್ಟು 9. ಓಕೆ, ಡಿ ಆನ್ಸರ್ ಇಲ್ಲಿ ನಮಗೆ ಕರೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡಿ, ಮತ್ತೆ 2025 ಕ್ವಶನ್ ಇದು. ನಿಮಗೆ 2025ಅಲ್ಲಿ ಆಲ್ಮೋಸ್ಟ್ 8 ಕ್ವಶನ್ಸ್ಗಳಿದ್ದಾರೆ ಮ್ಯಾಟ್ರಿಕ್ಸ್ ಆ್ಯಂಡ್ ಡಿಟರ್ಮಿನೆಂಟ್ಸ್ನಿಂದ. ಓಕೆ, 8 ಕ್ವಶನ್ಸ್ ಅಂದರೆ 8 ಮಾರ್ಕ್ಸು. ತುಂಬ ಇಂಪಾರ್ಟೆಂಟು, ತುಂಬ ಈಸಿಯಾಗಿ ಸ್ಕೋರ್ ಮಾಡುವಂಥ ಚಾಪ್ಟರ್. ಓಕೆ, ಈಗ ಎಲ್ಲ ಚಾಪ್ಟರ್ಸು ನಿಮಗೆ ಶಾರ್ಟ್ಕಟ್ ಟ್ರಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತೇನೆ. ಓಕೆ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ, ಅಂದರೆ ನಿಮ್ಮ ಜೂನಿಯರ್ಸ್ ಕೂಡ ಶೇರ್ ಮಾಡಿ ಸಪೋರ್ಟ್ ಮಾಡಿ. ಓಕೆ, ಆ್ಯಂಡ್ ನಮ್ಮ ಚಾನಲ್ನ ಪ್ರಮೋಟ್ ಮಾಡಿ ನಿಮ್ಮ ಜೂನಿಯರ್ಸ್ ಕೂಡ. ಓಕೆ, ಇಲ್ಲಿ ನೋಡಿ, ದಿಸ್ ಅಡ್ಜಾಯಿಂಟ್ ಆಫ್ ಎ ಅಂತೆ. ಓಕೆ, ಅಡ್ಜಾಯಿಂಟ್ ಆಫ್ ಎ ಏನಾಗುತ್ತೆ, ದಿಸ್ ಈಸ್ ನಥಿಂಗ್ ಬಟ್ ಅಡ್ಜಾಯಿಂಟ್ ಆಫ್ ಎ ಅಂತೆ. ಓಕೆ, 1 3 1 ಆಲ್ಫಾ. ಓಕೆ, ಡಿಟರ್ಮಿನೆಂಟ್ ಆಫ್ ಎ ಈಸ್ ಈಕ್ವಲ್ ಟು 2 ಕೊಟ್ಟಿದ್ದಾರೆ. ದೆನ್ ವಾಟ್ ಈಸ್ ಆಲ್ಫಾ, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಆಲ್ಫಾ ಅಂತ ಕೊಟ್ಟಿದ್ದಾರೆ. ಓಕೆ, ಫೈನ್. ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ ಆಲ್ಫಾ? ಒಂದು ವೇ ಏನು ಅಂದರೆ, ಇದ್ರ ಡೆಟ್ ಫೈಂಡ್ ಔಟ್ ಮಾಡಿ, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಫೈಂಡ್ ಔಟ್ ಮಾಡಿ. ಏನು ಬರುತ್ತೆ, ಆಲ್ಫಾ ಮೈನಸ್ 3. ನಿಮಗೆ ಪ್ರಾಪರ್ಟಿ ಒಂದು ಗೊತ್ತಿರಬೇಕು, ಯೂಸ್ ದಿಸ್ ಒನ್, ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ that is equal to determinant of a power of n minus 1. n is the order of the matrix. ಓಕೆ, ಇನ್ನೊಂದು ಜನರಲ್ ಆಗಿ ಇನ್ನೊಂದು ಫಾರ್ಮುಲಾ ಹೇಳ್ತೀನಿ ನೋಡಿ, ಅಡ್ಜಾಯಿಂಟ್ ಆಫ್ ಎ ಇದೆ ಅಂದ್ಕೊಳ್ಳಿ. ಓಕೆ, ಇದೇ ಫಾರ್ಮುಲಾ, ಸೇಮ್ ಫಾರ್ಮುಲಾ, ಡಿಟರ್ಮಿನೆಂಟ್ ಆಫ್ ಎ n minus 1. ಬಟ್ ಅಡ್ಜಾಯಿಂಟ್ ಅನ್ನೋದು ಎಷ್ಟು ಟೈಮ್ ರಿಪೀಟ್ ಆಗಿದೆ, 2 ಟೈಮ್ಸು. n minus 1ಗೆ ಸ್ಕ್ವೇರ್ ಅಂತ ತಗೊಳ್ಳಿ. ಓಕೆ, ಅಡ್ಜಾಯಿಂಟ್ ಎಷ್ಟು ಟೈಮ್ ರಿಪೀಟ್ ಆಗಿದೆ ಅಷ್ಟು ಟೈಮ್ ನೀವು n minus 1ಗೆ ಪವರ್ ಆಗಿ ತಗೊಳ್ಳಿ ಅಷ್ಟೇ. ಓಕೆ, ಇನ್ನು ಈ ಫಾರ್ಮುಲಾ ಅಪ್ಲೈ ಮಾಡಿದರೆ ಇದೇನಾಗುತ್ತೆ, ಡೆಟ್ ಆಫ್ ಎ ಆರ್ಡರ್ ಎಷ್ಟು ಕೊಟ್ಟಿದೆ 2/2 ಮ್ಯಾಟ್ರಿಕ್ಸು. ಅದರಿಂದ ಇದೇನಾಗುತ್ತೆ, ಡಿಟರ್ಮಿನೆಂಟ್ ಆಫ್ ಏನಾಗುತ್ತೆ, ದಟ್ ಈಸ್ ಈಕ್ವಲ್ ಟು ಆಲ್ಫಾ ಮೈನಸ್ 3. ಡೆಟ್ ಆಫ್ ಎ ಎಷ್ಟು 2 ಈಸ್ ಈಕ್ವಲ್ ಟು ಆಲ್ಫಾ ಮೈನಸ್ 3. ಆಲ್ಫಾ ಈಸ್ ಈಕ್ವಲ್ ಟು 5 ಆಗುತ್ತೆ. ಬಿ ಅನ್ನೋದು ಕರೆಕ್ಟ್ ಆನ್ಸರ್. ಓಕೆ, ಬಿ ಈಸ್ ದ ಕರೆಕ್ಟ್ ಆನ್ಸರ್ ಇದ್ರಿಗೆ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ಸೇಮ್ ಪ್ಯಾಟ್ರನ್ ಕ್ವಶನ್. ಓಕೆ, 2025ಅಲ್ಲಿ ಕೇಳಿದರು, ಅದೇ ಸೇಮ್ ಪ್ಯಾಟ್ರನ್ ಮತ್ತೆ. ಓಕೆ, ಐ ಪ್ಲಸ್ ಎ ಹೋಲ್ ಕ್ಯೂಬ್. ಓಕೆ, ಇದನ್ನು ಐ ಪ್ಲಸ್ ಎ ಸ್ಕ್ವೇರ್ ಇಂಟು ಐ ಪ್ಲಸ್ ಎ ಅಂತ ಮಾಡಿರ್ತೀವಿ. ಓಕೆ, ಫಸ್ಟ್ ಐ ಪ್ಲಸ್ ಎ ಸ್ಕ್ವೇರ್ ಫೈಂಡ್ ಔಟ್ ಮಾಡಿ, ಐ ಪ್ಲಸ್ ಎ ಇಂಟು ಐ ಪ್ಲಸ್ ಎ ಫೈಂಡ್ ಔಟ್ ಮಾಡಿ. ಓಕೆ, ಮಲ್ಟಿಪ್ಲೈ ಮಾಡಿದರೆ ಐ ಇಂಟು ಐ ಸ್ಕ್ವೇರ್ ಪ್ಲಸ್ ಐ ಎ ಪ್ಲಸ್ ಇ ಐ ಪ್ಲಸ್ ಎ ಸ್ಕ್ವೇರ್. ಇಲ್ಲಿ ಐ ಸ್ಕ್ವೇರ್ ಅಂದರೆ ಐ, ಇದು ನಿಮಗೆ ಐ ಎ ಆಗುತ್ತೆ, ಇದು ಎ ಆಗುತ್ತೆ. ಎ ಸ್ಕ್ವೇರ್ ಅಂದರೆ ಎ, ದಟ್ ಈಸ್ ನಥಿಂಗ್ ಬಟ್ ಐ ಪ್ಲಸ್ 3 ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಐ ಪ್ಲಸ್ ಎ ಸ್ಕ್ವೇರ್. ಓಕೆ, ನೆಕ್ಸ್ಟು ಐ ಪ್ಲಸ್ ಎ ಹೋಲ್ ಕ್ಯೂಬ್ ಏನಾಗುತ್ತೆ ನಿಮಗೆ, ಐ ಪ್ಲಸ್ ಎ ಸ್ಕ್ವೇರ್ ಇಂಟು ಐ ಪ್ಲಸ್ ಎ. ಇದನ್ನು ಮಲ್ಟಿಪ್ಲೈ ಮಾಡಿದರೆ ಐ ಇಂಟು ಐ ಸ್ಕ್ವೇರ್. ಓಕೆ, ಪ್ಲಸ್ ಐ ಎ ಪ್ಲಸ್ 3ai. ಓಕೆ, ಪ್ಲಸ್ 3a ಸ್ಕ್ವೇರ್. ಸಿಂಪ್ಲಿಫೈ ಮಾಡಿ, ಐ ಸ್ಕ್ವೇರ್ ಅಂದರೆ ಐ, ಇಲ್ಲಿ ನಿಮಗೆ ಎ ಬರುತ್ತೆ, ಇಲ್ಲಿ 3a ಬರುತ್ತೆ, ಇಲ್ಲಿ 3a ಬರುತ್ತೆ. ಅಂದರೆ ಟೋಟಲಾಗಿ ಸಿಂಪ್ಲಿಫೈ ಮಾಡಿದರೆ ಐ ಪ್ಲಸ್ 7a ಬರುತ್ತೆ ನಿಮಗೆ. ಐ ಪ್ಲಸ್ 7a ಅಂದರೆ ಸಿ ಆನ್ಸರ್ ನಿಮಗೆ ಕರೆಕ್ಟ್ ಆಗುತ್ತೆ ನೋಡಿ. ಇಲ್ಲ, ಸಿ ಇಸ್ ದ ಕರೆಕ್ಟ್ ಆಪ್ಷನ್. ಓಕೆ,
ನೆಕ್ಸ್ಟ್ ಕ್ವಶನ್ ನೋಡಿ, ಸೇಮ್ ಮತ್ತೆ ಅದೇ ಪ್ಯಾಟ್ರನ್. ಓಕೆ, ಎ ಈಸ್ ಈಕ್ವಲ್ ಟು 1 1 1 1. ಓಕೆ, ಎ ಪವರ್ ಆಫ್ 10 ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದರದ್ದು ಆಲ್ರೆಡಿ ನಿಮಗೆ ಹೇಳಿದ್ದೇನೆ. ಓಕೆ, ಇವಾಗ ಒಂದು ನೆನಪಿಟ್ಕೊಳ್ಳಿ, ನಿಮಗೆ ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಇಲ್ಲಿ ಬಂದಿದೆ. ಇದು ಆಲ್ರೆಡಿ ನಾವು ಮಾಡಿದ್ರಲ್ಲ, ಇಲ್ಲಿ ನೋಡಿ ಎಷ್ಟು ಬಂತು. ಇಲ್ಲಿ ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 2a. ನಾನು ಡೈರೆಕ್ಟಾಗಿ ಬರ್ಕೊತೇನೆ. ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 2a. ನಮ್ಗೆ ಪವರ್ ಎಷ್ಟು ಬೇಕು? 10. ಇದ್ರಿಗೆ ಪವರ್ ಎಷ್ಟು ತೊಗೊಂಡ್ರೆ 10 ಬರುತ್ತೆ? ಟೇಕ್ ಪವರ್ 5 ಆನ್ ಬೋತ್ ಸೈಡ್ ಮಾಡಿ. ಓಕೆ, ಎ ಸ್ಕ್ವೇರ್ ಹೋಲ್ ಪವರ್ ಆಫ್ 5 ದಟ್ ಈಸ್ ಈಕ್ವಲ್ ಟು 2a ಹೋಲ್ ಪವರ್ ಆಫ್ 5. ಅವಾಗ ನಿಮಗೆ ಎ ಪವರ್ ಆಫ್ 10 ದಟ್ ಈಸ್ ಈಕ್ವಲ್ ಟು 2 ಪವರ್ ಆಫ್ 5 ಎ ಪವರ್ ಆಫ್ 5. ಓಕೆ, ಇವಾಗ ಮತ್ತೆ 2 ಪವರ್ ಆಫ್ 5 ಎ ಪವರ್ ಆಫ್ 5ನ ನಾನು ಎ ಪವರ್ ಆಫ್ 4 ಇಂಟು ಎ ಅಂತ ಬರ್ಕೊತೇನೆ. ಅಗೇನ್ ಎ ಪವರ್ ಆಫ್ 10 ಈಸ್ ಈಕ್ವಲ್ ಟು 2 ಪವರ್ ಆಫ್ 5 ಇಂಟು ಎ ಪವರ್ ಆಫ್ 4ನ ಎ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂತ ಬರ್ಕೊತೇನೆ. ಓಕೆ, ಎ ಸ್ಕ್ವೇರ್ ಹತ್ರ ಮತ್ತೆ 2a ರಿಪ್ಲೇಸ್ ಮಾಡ್ತೇನೆ. ಹೋಲ್ ಸ್ಕ್ವೇರ್ ಇಂಟು ಎ, ಮತ್ತು 2 ಪವರ್ ಆಫ್ 5 ಇದು 2 ಸ್ಕ್ವೇರ್ ಆಚೆ ಬರುತ್ತೆ. ಮತ್ತು ಎ ಸ್ಕ್ವೇರ್ ಇಂಟು ಎ, ಮತ್ತು ಬೇಸಸ್ ಸೇಮ್, ಪವರ್ಸ್ ಆ್ಯಡ್ ಮಾಡಿದ್ರೆ 2 ಪವರ್ ಆಫ್ 7. ಎ ಸ್ಕ್ವೇರ್ ಅಂದರೆ ಏನು? ಮತ್ತು 2a. ಓಕೆ, 2a ಇಂಟು ಎ, ಮತ್ತು ಬೇಸಸ್ ಸೇಮ್ 2 ಪವರ್ ಆಫ್ 8, ಮತ್ತು ಎ ಇಂಟು ಎ ಸ್ಕ್ವೇರ್, ಮತ್ತು 2 ಪವರ್ ಆಫ್ 8. ಎ ಸ್ಕ್ವೇರ್ ಅಂದರೆ ಮತ್ತೆ 2a, ಮತ್ತು ಇದೇನಾಗುತ್ತೆ 2 ಪವರ್ ಆಫ್ 9 ಇಂಟು ಎ. 2 ಪವರ್ ಆಫ್ 9 ಇಂಟು ಎ ಆಗುತ್ತೆ. ಬಿ ಆನ್ಸರ್ ಅನ್ನೋದು ನಮಗೆ ಕರೆಕ್ಟ್ ಆಗುತ್ತೆ ಅಷ್ಟೇ. ಏನಿಲ್ಲ, ಅಲ್ಲಿರೋದನ್ನ ನೀವು ಮತ್ತೆ ಸಿಂಪ್ಲಿಫೈ ಮಾಡ್ತಾ ಇರೋದು ಅಷ್ಟೇ. ಓಕೆ, ಪವರ್ಸ್ನ ಸಿಂಪ್ಲಿಫೈ ಮಾಡೋದು ಸಿಂಪಲ್, ವೆರಿ ಸಿಂಪಲ್ ಕ್ವಶನ್. ಇದು ತುಂಬ ಈಸಿ ಕ್ವಶನ್. ನೀವು ನಾರ್ಮಲ್ ಮೆಥಡ್ನಿಂದ ಮಾಡಿದ್ದೀರ ಅಂದ್ಕೊಳ್ಳಿ, ಟೈಮ್ ಎಲ್ಲ ವೇಸ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ಓಕೆ, ಇದನ್ನು ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ? ಇದನ್ನು ಹೆಂಗೆ ಸಿಂಪ್ಲಿಫೈ ಮಾಡ್ಬೋದು? ಫಸ್ಟ್ ಆಫ್ ಆಲ್ ನಾವು ಏನಾದರೂ ಫಸ್ಟು ನಾವು ನೋಡಬೇಕಾಗಿರೋದು, ಏನಾದರೂ ಫ್ಯಾಕ್ಟರ್ಸ್ ಏನಾದರೂ ಬರ್ತದ, ಏನಾದರೂ ನಾವು ಇದನ್ನು ಪ್ರಾಪರ್ಟೀಸ್ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡ್ಬೋದಾ? ಅಂದರೆ ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಮಾಡ್ದಿರ ಇಲ್ಲಿ ನಾವೇನಾದರೂ ಪ್ರಾಪರ್ಟೀಸ್ ಏನಾದರೂ ಯೂಸ್ ಮಾಡ್ಬೋದಾ ಅಂತ ಒಂದು ಸಲ ನೋಡಬೇಕು. ಓಕೆ, ಆಮೇಲೆ ನೀವು ಟ್ರೈ ಟು ಸಿಂಪ್ಲಿಫೈ. ಫಸ್ಟ್ ನೋಡೋಣ. ಎಕ್ಸ್ ಮೈನಸ್ 3 ಇದೆ. ಎಕ್ಸ್ ಮೈನಸ್ 3 ಇಲ್ಲಿ 2 ಕಾಮನ್ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 9 ಆಗುತ್ತೆ. ಓಕೆ, 81 ಹೆಂಗೆ ಬರಿಬೋದು? 2 ಪವರ್ ಆಫ್ 4 ಅಂತ ಬರ್ಕೊಬೋದಾ? ತ್ರೀ ಕ್ಯೂಬ್ 27. ಒಂದು ನಿಮಿಷ, ಇದನ್ನು ನಾವು ಏನಾದರೂ ಫ್ಯಾಕ್ಟರ್ಸ್ ಮಾಡ್ಬೋದನ್ನ ನೋಡೋಣ ಒಂದು ಸಲ. ಇದು ಎಕ್ಸ್ ಮೈನಸ್ 3 ಹಂಗೆ ಇಕ್ಕೊತೇನೆ. ಇದರಿಂದ ನಾನು 2 ಕಾಮನ್ ತೊಗೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ 9 ಆಗುತ್ತೆ. ಮತ್ತು ಇದರಿಂದ 81 ಇದೆ. 2 ತಗೊಳಕ್ಕಾಗಲ್ಲ. ಇದರಿಂದ 2 ಕಾಮನ್ ತೊಗೊಂಡ್ರೆ ಏನಾಗುತ್ತೆ? 81 9 ಸ್ಕ್ವೇರ್ ಆಗುತ್ತೆ. ಒಂದು ಮಿನಿಟ್, ಏನಾದರೂ ಆಲೋಚನೆ ಮಾಡೋಣ ರೀ. ಇದನ್ನು ಹೆಂಗೆ ಮಾಡ್ಬೋದು? ಎನಿ ಅದರ್ ರೂಟ್ಸ್ ನಮಗೇನಾದರೂ ಆಯಿತಾ? ಡೈರೆಕ್ಟಾಗಿ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಆಗುತ್ತಾ? ಓಕೆ,
ಇಲ್ಲಿ ನಾವೇನು ತೊಗೊಳಕ್ಕೆ ಬರಲ್ಲ, ಬಟ್ ಇಲ್ಲಿ ಗೊತ್ತಾ, ಎಸ್ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಓನ್ಲಿ ಫಸ್ಟ್ ರೋ ಹಂಗೆ ಇಟ್ಕೊಳ್ಳೋಣ. ಎಕ್ಸ್ ಮೈನಸ್ 3 2x² ಮೈನಸ್ 18 2x³ ಮೈನಸ್ 81. ಇಲ್ಲಿ ಎಕ್ಸ್ ಮೈನಸ್ 5, ಇಲ್ಲಿ 2 ಕಾಮನ್ ತೊಗೊಂಡ್ರೆ ಓಕೆ, ಇದನ್ನು ನೀವು x² ಮೈನಸ್ 25 ಅದನ್ನು 5² ಅಂತ ಬರ್ಕೊತೇನೆ. ಇಲ್ಲಿ ನೀವು 4 ಕಾಮನ್ ತೊಗೊಂಡ್ರೆ ಓಕೆ, 4 ಕಾಮನ್ ತೊಗೊಂಡ್ರೆ ವಾಟ್ ವಿ ಗೆಟ್ x³ ಮೈನಸ್ ಏನು ಬರುತ್ತೆ 500. ಇಲ್ಲಿ 125ನ ನೀವು 5³ ಅಂತ ಬರ್ಕೊಬೋದು. ಓಕೆ 1 2 3. ನೆಕ್ಸ್ಟ್ ಫೈನಲ್ ಆಗಿ ಇದನ್ನು ನಾವು ಎಕ್ಸ್ ಮೈನಸ್ 3 2x² ಮೈನಸ್ 18 2x³ ಮೈನಸ್ 81. ಇದರಲ್ಲಿ ಎಕ್ಸ್ ಮೈನಸ್ 5, ಇದನ್ನು 2 ಟೈಮ್ಸ್ ಆಫ್ ಇಲ್ಲಿ ಎಕ್ಸ್ ಮೈನಸ್ 5 ಎಕ್ಸ್ ಪ್ಲಸ್ 5 ಅಂತ ಬರ್ಕೊಬೋದು. ಇಲ್ಲಿ 4 ಇಂಟು ಇದನ್ನು a³ ಮೈನಸ್ b³ ಫಾರ್ಮುಲಾ ಯೂಸ್ ಮಾಡಿದರೆ ಓಕೆ, a³ ಮೈನಸ್ a ಮೈನಸ್ b ಓಕೆ, x² ಹಿಂಗೆ ಬರುತ್ತೆ. ಅಂದರೆ ಇದು x² ಪ್ಲಸ್ 5x ಪ್ಲಸ್ 25 ಈಗ ಬರುತ್ತೆ. ಓಕೆ 1 2 5 1 2 3 ಈಗ ಬರುತ್ತೆ. ಮತ್ತು ಇದರಲ್ಲಿ ನಿಮಗೆ ಕಾಮನ್ ಎಕ್ಸ್ ಮೈನಸ್ 5 ಅನ್ನೋದು ಕಾಮನ್ ತೊಗೊಬೋದು. ಎಕ್ಸ್ ಮೈನಸ್ 5 ಅನ್ನೋದು ನಾವು ಕಾಮನ್ ತೊಗೊಬೋದಿಲ್ಲ. ಎಕ್ಸ್ ಮೈನಸ್ 5 ಅನ್ನೋದು ಕಾಮನ್ ತೊಗೊಂಡ್ರೆ ಏನಾಗುತ್ತೆ, ಇಲ್ಲಿ ಎಕ್ಸ್ ಮೈನಸ್ 3 ಇಲ್ಲಿ 1 ಇಲ್ಲಿ 2x² ಮೈನಸ್ 18. ಓಕೆ, ನೀವು 2 ಕೂಡ ಕಾಮನ್ ತೊಗೊಬೋದು. ನೋಡಿ ಈ ಕಂಪ್ಲೀಟ್ ಇದನ್ನು ನಾನೇನು ಮಾಡ್ತೀನಿ ಅಂದರೆ ಇಲ್ಲಿ 2 ಅನ್ನೋದು ಕಾಮನ್ ತೊಗೊಂಡ್ರೆ x² ಮೈನಸ್ 9. ಇಲ್ಲಿ ಕಂಪ್ಲೀಟ್ ಕಾಲಮಲ್ಲಿ ಈ ಕಾಲಮಲ್ಲಿ 2 ಅನ್ನೋದು ಕಾಮನ್ ಇದೆ, ಅದನ್ನು 2 ಕಾಮನ್ ತೊಗೊಂಬಿಡಿ. ಓಕೆ, ಇಲ್ಲೇನಾಗುತ್ತೆ ನಿಮಗೆ, ಇಲ್ಲಿ ನಿಮಗೆ x² ಮೈನಸ್ 9 ಇಲ್ಲಿ 2x³ ಮೈನಸ್ 81 ಆಗುತ್ತೆ. ಇಲ್ಲಿ 1 ಇಲ್ಲಿ ಎಕ್ಸ್ ಪ್ಲಸ್ 5 ಇಲ್ಲಿ ನಿಮಗೆ 4 ಟೈಮ್ಸ್ ಆಫ್ x² ಪ್ಲಸ್ 5x ಪ್ಲಸ್ 25 ಆಗುತ್ತೆ. ಇಲ್ಲಿ 1 ಇಲ್ಲಿ 1 ಇಲ್ಲಿ 3 ಹಿಂಗೆ ಬರುತ್ತೆ. ಓಕೆ, ನೀವು ಅಬ್ಸರ್ವ್ ಮಾಡಿದರೆ ಇಲ್ಲಿ f(5) ವ್ಯಾಲ್ಯೂ ಇಲ್ಲಿ f(5) ಕೇಳ್ತಾ ಇದ್ದಾರೆ. ಅಂದರೆ ನೀವು ಎಕ್ಸ್ ಹತ್ರ 5 ಪುಟ್ ಮಾಡಿದರೆ f(5) ವ್ಯಾಲ್ಯೂ ಏನಾಗುತ್ತೆ ನೋಡಿ. ಎಕ್ಸ್ ಹತ್ರ 5 ಪುಟ್ ಮಾಡಿದ್ರೆ 5 ಮೈನಸ್ 5 0. ಓಕೆ, 0 ಇಂಟು ಇದ್ರ ಡಿಟರ್ಮಿನೆಂಟು ನಿಮಗೆ 0ನೇ ಆಗುತ್ತೆ. f(5) ವ್ಯಾಲ್ಯೂ 0. ಓಕೆ, ಸಿಮ್ಲರ್ಲಿ ನಾವು ಇನ್ನೂ ಏನೇನು ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, f(1) f(3) ವ್ಯಾಲ್ಯೂ ಬೇಕು ನಮಗೆ. ನೀವು ಅಬ್ಸರ್ವ್ ಮಾಡಿದರೆ f(5) 0 ಆದರೆ ಇದು 0, ಈ ಟರ್ಮು 0. ಓನ್ಲಿ ನಿಮಗೆ f(1) f(3) ವ್ಯಾಲ್ಯೂ ಬೇಕು. ಓಕೆ, ಡೈರೆಕ್ಟಾಗಿ ಸಾಲ್ವ್ ಮಾಡಿ f(1) ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ. ಏನಾಗುತ್ತೆ, ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 2 ಟೈಮ್ಸ್ ಆಫ್ 1 ಮೈನಸ್ 5. ಓಕೆ, ಇದು ಡಿಟರ್ಮಿನೆಂಟ್ 1 ಮೈನಸ್ 3. ಓಕೆ, ನೆಕ್ಸ್ಟು 1 ಮೈನಸ್ 9. ನೆಕ್ಸ್ಟು 2 ಮೈನಸ್ 81. ನೆಕ್ಸ್ಟ್ ಇಲ್ಲಿ 1 ಇಲ್ಲಿ 1 ಪ್ಲಸ್ 5 ಇಲ್ಲಿ 1. ನೆಕ್ಸ್ಟ್ ಇಲ್ಲಿ 4. ಓಕೆ, 1 ಪ್ಲಸ್ 5 ಪ್ಲಸ್ 25. ಓಕೆ, ಇಲ್ಲಿ ನಿಮಗೆ 3. ಇನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಇಲ್ಲೇನು ಬರುತ್ತೆ, 2 ಇಂಟು ಮೈನಸ್ 4 ಇಲ್ಲಿ ಮೈನಸ್ 2 1 1 ಇಲ್ಲಿ ಮೈನಸ್ 8 ಇಲ್ಲಿ 6 1 ಇಲ್ಲಿ ನಿಮಗೆ ಮೈನಸ್ 79. ಓಕೆ, ಇಲ್ಲಿ 4 ಇಂಟು ಇದೆಷ್ಟು ಬರುತ್ತೆ 30 31 ಎಷ್ಟು ಬರುತ್ತೆ 4 12 ಅಂದರೆ 124 ಇಲ್ಲಿ 3.
ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ, ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಮಾಡಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಇಲ್ಲಾಂದರೆ ರೋ ಆಪ್ರೇಷನ್ಸ್ ಅಪ್ಲೈ ಮಾಡಿ, ಇಲ್ಲಾಂದರೆ ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಮಾಡಿ. ಏನು ಬರುತ್ತೆ ಇಲ್ಲಿ? -8. ಓಕೆ, ಅಲಾಂಗ್ ಕಾಲಮ್ 1 ಎಕ್ಸ್ಪ್ಯಾಂಡ್ ಮಾಡ್ತೀನಿ ನಾನು. ಓಕೆ, ಅಲಾಂಗ್ ಕಾಲಮ್ 1 ಎಕ್ಸ್ಪ್ಯಾಂಡ್ ಮಾಡ್ತೀನಿ. ನಿಮ್ಗೇನು ಬರುತ್ತೆ? -2 ಆಫ್ ಎಕ್ಸ್ಪ್ಯಾಂಡ್ ಮಾಡಿ 6 3 18 -124. ನೆಕ್ಸ್ಟು -1 ನೋಡಿ, ಇಲ್ಲಿ ಪ್ಲಸ್ಸು ಮೈನಸ್ಸು ಪ್ಲಸ್ ಹಿಂಗೆ ಎಕ್ಸ್ಪ್ಯಾಂಡ್ ಮಾಡಬೇಕು. ಸೇಮ್ ರೋ ವೈಸ್ ನೀವು ಹೆಂಗೆ ಎಕ್ಸ್ಪ್ಯಾಂಡ್ ಮಾಡ್ತೀರ ಹಂಗೆ. ಓಕೆ, ಈ ಎಲಿಮೆಂಟ್ ತೊಗೊಂಡ್ರೆ ಓಕೆ, ಈ ರೋ ಈ ಕಾಲಮ್ನ ಡಿಲೀಟ್ ಮಾಡಿ, ಏನು ಎಲಿಮೆಂಟ್ಸ್ ಬರುತ್ತೋ ಅದನ್ನು ಮಲ್ಟಿಪ್ಲೈ ಮಾಡಿ. ಏನು ಬರುತ್ತೆ ನಿಮಗೆ? -24 ಮೈನಸ್ ಪ್ಲಸ್ 79 ಬರುತ್ತೆ. ನೆಕ್ಸ್ಟು +1 ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಈ ರೋ ನೋಡಿ, ಈ ರೋ ಆ್ಯಂಡ್ ಈ ಕಾಲಮ್ ಡಿಲೀಟ್ ಆಗುತ್ತೆ. ನಿಮ್ಗೆ ಏನು ಬರುತ್ತೆ? -8 × 124 ಏನಾಗುತ್ತೆ ಅದು? 124 × 8 8 4s 32 16 19 8 9 992 -992. ಓಕೆ, ಮೈನಸ್ ಪ್ಲಸ್ ಇದೇನಾಗುತ್ತೆ ನಿಮಗೆ? ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಸ್ವಲ್ಪ ಟೈಮ್ ತೊಗೊಳುತ್ತೆ, ನೀವು ಕೇರ್ಫುಲ್ಲಾಗಿ ಮಾಡಿ, ಇಲ್ಲಾಂದರೆ ಮತ್ತೆ ಕ್ಯಾಲ್ಕುಲೇಷನ್ಸ್ ರಾಂಗ್ ಆದರೆ ಆನ್ಸರ್ ರಾಂಗ್ ಆಗುತ್ತೆ. ಓಕೆ, 474. ಓಕೆ, ಇದರೆಲ್ಲ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದರೆ ನಿಮಗೆ ಇಲ್ಲಿ 2888 ಬರುತ್ತೆ. ಓಕೆ, f(1) ವ್ಯಾಲ್ಯೂ. ಓಕೆ, ಇದನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳಿ ನೀವು, ಇದು ಬರುತ್ತೆ ಆನ್ಸರು. ನೆಕ್ಸ್ಟ್ f(3) ವ್ಯಾಲ್ಯೂ. f(3) ವ್ಯಾಲ್ಯೂ ನಿಮಗೆ -756 ಬರುತ್ತೆ. ಎಕ್ಸ್ ಹತ್ರ 3 ಬಿಟ್ಟು ಮಾಡಿದರೆ ಇದು ಬರುತ್ತೆ. ಫೈನಲಾಗಿ ನಮಗೆ f(1) ನಮ್ಗೆ ಬೇಕಾಗಿರೋದೇನು? f(1) × f(3). f(1) × f(3) ದಟ್ ಈಸ್ ಈಕ್ವಲ್ ಟು 288. ಓಕೆ, ಇಂಟು -756. ಇವೆರಡು ಮಲ್ಟಿಪ್ಲೈ ಮಾಡಿದರೆ ಆ್ಯಕ್ಚುಲಿ ವೆರಿ ಬಿಗ್ ನಂಬರ್ ಬರುತ್ತೆ, ಮೈನಸ್ ಆಫ್ ಸಮಥಿಂಗ್. ಬಟ್ ನಿಮ್ಗೆ ಆಪ್ಷನ್ಸ್ ಎಲ್ಲ ಇಲ್ಲ ಇಲ್ಲಿ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಇಲ್ಲಿ ಅವ್ರು ಕೊಟ್ಟಿರೋ ಆಪ್ಷನ್ಸಲ್ಲಿ ಯಾವುದು ನಿಮಗೆ ಮ್ಯಾಚ್ ಆಗಲ್ಲ. ಓಕೆ, ಒಂದು ಸಲ ಕ್ಯಾಲ್ಕುಲೇಷನ್ಸ್ ಇನ್ನೊಂದು ಸಲ ಚೆಕ್ ಮಾಡಿ ನೋಡೋಣ ರೀ. ಬಟ್ ಅವ್ರು ಕೊಟ್ಟಿರೋ ಆಪ್ಷನ್ ಯಾವುದು ಮ್ಯಾಚ್ ಆಗೋಲ್ಲ ನಮಗೆ. ಓಕೆ, ಬಟ್ ಈಗ ನೀವು ಮಲ್ಟಿಪ್ಲೈ ಮಾಡೋದು ದಿಸ್ ಇಸ್ ಅವರ್ ಆನ್ಸರ್ ಬರಬೇಕು. ಓಕೆ, ಅವ್ರು ಕೊಟ್ಟಿರೋದು ಹೇಳಿ. ಬಟ್ ಇದ್ರಿಗೆ ನಿಮಗೆ ಏನಾದ್ರು ಸಪೋಸ್ ನಿಮ್ಗೆ ಆಪ್ಷನ್ಸ್ ಯಾವುದು ಮ್ಯಾಚ್ ಆಗಿಲ್ಲ ಅಂದರೆ ಗ್ರೇಸ್ ಮಾರ್ಕ್ ಕೊಡ್ತಾರೆ, ಅದ್ರ ವರಿ ಆಗೋಗು ಇದೇನೂ ಇಲ್ಲ ನಿಮಗೆ. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ. ಈ ಕ್ವಶನ್ ಈ ಪಿ ಇಸ್ ಅಡ್ಜಾಯಿಂಟ್ ಆಫ್ ಅಂತ. ಓಕೆ, ಇದು ಅಡ್ಜಾಯಿಂಟ್ ಆಫ್ 3/3 ಮ್ಯಾಟ್ರಿಕ್ಸ್ ಅಂತ. ಡೆಟ್ ಆಫ್ ಎ ಇಸ್ ಈಕ್ವಲ್ ಟು 4 ಕೊಟ್ಟಿದ್ದಾರೆ. ಓಕೆ, ನಿಮಗೆ ಪ್ರಾಪರ್ಟಿ ಕೊಡ್ತು. ಡಿಟರ್ಮಿನೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ಇಸ್ ಈಕ್ವಲ್ ಟು ಡಿಟರ್ಮಿನೆಂಟ್ ಆಫ್ ಎ ಪವರ್ ಆಫ್ n-1. ಇಲ್ಲಿ 3/3 ಮ್ಯಾಟ್ರಿಕ್ಸ್ ಇರೋದ್ರಿಂದ ಓಕೆ, ಇದು ಫಾರ್ಮುಲಾ ಅಪ್ಲೈ ಮಾಡಿ. ಡಿಟರ್ಮಿನೆಂಟ್ ಆಫ್ ಇದರದ್ದು ಡೆಟ್ ಏನು ಬರುತ್ತೆ? ಎಕ್ಸ್ಪ್ಯಾಂಡ್ ಮಾಡಿದರೆ 1 4 3 12 -12 minus alpha over -6 plus 3 4 minus 6. Okay, that is equal to determinant of a is to 4 whole 4 of n 3 minus 1 is to 2. Simplify ಮಾಡಿದ್ರೆ ಇದು 0. Okay, minus alpha minus 2 plus 3 minus 2 is equal to 4 square and the 16. Okay, 2 alpha plus minus 3 to the 6 equal to 16. 2 alpha is equal to 16 plus 6. 2 alpha is equal to ಇದು ನಿಮಗೆ ಎಷ್ಟಾಗುತ್ತೆ 22.
2 ಆಲ್ಫಾ ಈಸ್ ಈಕ್ವಲ್ ಟು 11. ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇದು ಸಿಂಪಲ್ ಕ್ವಶನ್ ಇದೆ. ಓಕೆ, ನಿಮ್ಗೆ ಪ್ರಾಪರ್ಟಿ ಗೊತ್ತಿದ್ರೆ ಈಸಿಯಾಗಿ ನೀವು ಮಾಡ್ಕೊಂಡು ಹೋಗ್ತೀರ. ನೆಕ್ಸ್ಟ್ ಈ ಕ್ವಶನ್ ನೋಡಿ. ಓಕೆ, ಎ ಅನ್ನೋದು ಕೊಟ್ಟಿದ್ದಾರೆ, ಬಿ ಅನ್ನು ಕೊಟ್ಟಿದ್ದಾರೆ, ಡಿ ಬಿ ಬೈ ಡಿ ಎಕ್ಸ್ ಕೊಟ್ಟಿದ್ದಾರೆ. ಓಕೆ, ಡಿಟರ್ಮೆಂಟ್ ಆಫ್ ದಿಸ್ ಏನಂತ ಕೊಟ್ಟಿದ್ದಾರೆ. ಓಕೆ, ಇದ್ರ ಡಿಫ್ರೆನ್ಷಿಯೇಷನ್ ಹೆಂಗೆ ಮಾಡ್ತೀರಾ? ಓಕೆ, ಡಿಟರ್ಮೆಂಟ್ ಈಸ್ ಎ ಫಂಕ್ಷನ್. ಇದನ್ನು ಹೆಂಗೆ ಮಾಡ್ತೀರಾ? ಡಿ ಬಿ ಬೈ ಡಿ ಎಕ್ಸ್ ನೋಡಿ. ಫಸ್ಟ್ ನೀವೇನು ಮಾಡ್ತೀರ ಅಂದರೆ ಫಸ್ಟ್ದು ಡಿಫ್ರೆನ್ಷಿಯೇಷನ್ ಮಾಡಿ. ಫಸ್ಟ್ ರೋಗೆ ಡಿಫ್ರೆನ್ಷಿಯೇಷನ್ ಮಾಡಿ. ಏನಾಗುತ್ತೆ? ಎಕ್ಸ್ ಡಿಫ್ರೆನ್ಷಿಯೇಷನ್ 1, ಓಕೆ, 1 ಡಿಫ್ರೆನ್ಷಿಯೇಷನ್ 0, 1 ಡಿಫ್ರೆನ್ಷಿಯೇಷನ್ 0. ರಿಮೈನಿಂಗ್ ರೋಸ್ ಆ್ಯಸ್ ಇಟ್ ಈಸ್ ಹಂಗೆ ಇಟ್ಕೊಳ್ಳಿ. ಓಕೆ, ಸೇಮ್ ಪ್ಲಸ್ ತಗೊಳ್ಳಿ. ಮತ್ತು ಒಂದು ನಿಮಿಷ, ಮತ್ತೆ ನೀವೇನು ಮಾಡ್ತೀವಿ ಅಂದರೆ ಓಕೆ, ಫಸ್ಟ್ ರೋ ಲಾಸ್ಟ್ ರೋ ಕೀಪ್ ಆ್ಯಸ್ ಇಟ್ ಈಸ್. ಓಕೆ, ನೆಕ್ಸ್ಟು ಸೆಕೆಂಡ್ ರೋಗೆ ಡಿಫ್ರೆನ್ಷಿಯೇಷನ್ ಮಾಡಿ. 1 0, ಎಕ್ಸ್ ಡಿಫ್ರೆನ್ಷಿಯೇಷನ್ 1 0. ನೆಕ್ಸ್ಟ್ ಸಿಮ್ಲರ್ಲಿ ಸ್ಟಾರ್ಟಿಂಗ್ 2 ರೋ 1 ರೋ 2 ಆ್ಯಸ್ ಇಟ್ ಈಸ್ ಕೀಪ್ ಆ್ಯಸ್ ಇಟ್ ಈಸ್. ಥರ್ಡ್ ರೋಗೆ ಡಿಫ್ರೆನ್ಷಿಯೇಷನ್ ಮಾಡಿ. ಓಕೆ, ಇದು ಡಿಫ್ರೆನ್ಷಿಯೇಷನ್ ಈಗ ಮಾಡ್ತೀರಾ. ಓಕೆ, ಇದು ಗೊತ್ತಾಯ್ತಲ್ಲ ನಿಮಗೆ. ಇವಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ? 1, ಓಕೆ, ಎಕ್ಸ್ 1 1 ಎಕ್ಸ್ ಪ್ಲಸ್, ಮತ್ತು ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಎಕ್ಸ್ಪ್ಯಾಂಡ್ ಮಾಡಿದರೆ ಏನು ಬರುತ್ತೆ ನಿಮಗೆ? ಅಲಾಂಗ್ ಕಾಲಮ್ ವೈಸ್ ಎಕ್ಸ್ಪ್ಯಾಂಡ್ ಮಾಡಿ, ಇಲ್ಲಾಂದರೆ ರೋ 2 ವೈಸ್ ಕೂಡ ನೀವು ಎಕ್ಸ್ಪ್ಯಾಂಡ್ ಮಾಡ್ಬೋದು. ಓಕೆ, ಓಕೆ, ನೀವು ಕನ್ಫ್ಯೂಸ್ ಆಗ್ತಾರಂತ ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೊಂದು 0 ಇರೋದ್ರಿಂದ ನಾನು ಕಾಲಮ್ ವೈಸ್ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಎಕ್ಸ್ಪ್ಯಾಂಡ್ ಮಾಡಿದರೆ ಏನು ಬರುತ್ತೆ ನಿಮಗೆ? 1 0 1 ಎಕ್ಸ್. ನೆಕ್ಸ್ಟು ಇಲ್ಲಿ 0 ಇದೆ. ಓಕೆ, ಎನಿವೆ 0, ಮತ್ತು ಇದು 1 ಪ್ಲಸ್ 1. ಇದರದ್ದು ಎಕ್ಸ್ಪ್ಯಾನ್ಷನ್ ಏನಾಗುತ್ತೆ? 1 1 1 0. ಓಕೆ, ನೆಕ್ಸ್ಟ್ ಇದರದ್ದು ಎಕ್ಸ್ಪ್ಯಾನ್ಷನ್ ಏನಾಗುತ್ತೆ ನಿಮಗೆ? ಇದರದ್ದು ಎಕ್ಸ್ಪ್ಯಾನ್ಷನು ಪ್ಲಸ್ ನೋಡಿ, ಇಲ್ಲಿ ಎನಿವೆ ದೀಸ್ 2 ಆರ್ ಝೀರೋಸ್. ಓಕೆ, ಲಾಸ್ಟ್ ರೋ ಮಾತ್ರ ನೀವು ಎಕ್ಸ್ಪ್ಯಾಂಡ್ ಮಾಡಿ. ಓಕೆ, ಏನಾಗುತ್ತೆ? ಇದು ಕೂಡ 1 ಆಫ್ ಎಕ್ಸ್ ಇಂಟು 1 1 ಎಕ್ಸ್ ಈಗ ಬರುತ್ತೆ ನಿಮಗೆ. ಓಕೆ, ಫೈನಲಿ ದಿಸ್ ಈಸ್ ನಥಿಂಗ್ ಬಟ್ ಏನು ಕೊಟ್ಟಿದ್ದಾರೆ? ಎ. ಓಕೆ, ಎ ಕೊಟ್ಟಿದ್ದಾರೆ. ಇದು ನಂಬರ್ ಒಂದು ನೋಡಿ, ಎ. ಇದರದ್ದು ಎಕ್ಸ್ಪ್ಯಾಂಡ್ ಮಾಡಿದ್ರೆ ನಿಮ್ಗೇನು ಬರುತ್ತೆ? ಎಕ್ಸ್ ಸ್ಕ್ವೇರ್ ಬರುತ್ತೆ. ಆ್ಯಕ್ಚುಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇದರ ವ್ಯಾಲ್ಯೂ ನಿಮಗೆ -1 ಬರುತ್ತೆ. ಇದರದ್ದು ಎ ಆಗುತ್ತೆ, ಪ್ಲಸ್ ಎ. ಓಕೆ, ಆ್ಯಕ್ಚುಲಿ ಎಕ್ಸ್ ಸ್ಕ್ವೇರ್ ಮೈನಸ್ ಎ ಅಂದ್ರೂ ಏನು ನೋಡಿ, ಇದನ್ನು ಡಿಟರ್ಮಿನೆಂಟ್ ಆಫ್ ಎ ಎಕ್ಸ್ಪ್ಯಾಂಡ್ ಮಾಡಿದರೆ ಎಕ್ಸ್ ಸ್ಕ್ವೇರ್ -1 ಬರುತ್ತೆ. ಅಗೇನ್ ದಿಸ್ ಈಸ್ ನಥಿಂಗ್ ಬಟ್ ಎ ಓನ್ಲಿ. ಓಕೆ, ಎ ಪ್ಲಸ್ ಎ ಏನಾಗುತ್ತೆ? 3a. ಓಕೆ, ನಿಮ್ಮ ಆನ್ಸರ್ ಅನ್ನೋದು ಎ ಆಗುತ್ತೆ. ಓಕೆ, ಇದಾಯಿತು. ಇದು ನಿಮಗೆ ಕ್ಲಿಯರ್ ಆಯಿತು ಅಂದ್ಕೊಂಡಿದ್ದೇನೆ. ಓಕೆ, ಓಕೆ, ಎಕ್ಸ್ಪ್ಯಾನ್ಷನ್ಸ್ ಬೇಕಾದರೆ ನಿಮ್ಗೇನಾದರೂ ಈಗ ಗೊತ್ತಾಗಿಲ್ಲ, ನಾರ್ಮಲಾಗಿ ಕೂಡ ನೀವು ಎಕ್ಸ್ಪ್ಯಾನ್ಷನ್ ಮಾಡಿ ಕಂಪೇರ್ ಮಾಡಿ, ನೋ ಪ್ರಾಬ್ಲಮ್. ಓಕೆ, ಈ ಕ್ವಶನ್ ನೋಡಿ. ಇದರದ್ದು 14 ಡಿಗ್ರಿ ಈ ಡಿಟರ್ಮಿನೆಂಟ್ ಎಕ್ಸ್ಪ್ಯಾಂಡ್ ಮಾಡಬೇಕು. ಬಟ್ ಇಲ್ಲಿ ನಿಮಗೆ 14 ಡಿಗ್ರಿ 66 ಡಿಗ್ರಿ 135 ಡಿಗ್ರಿ ಇದೆಲ್ಲ ಕೊಟ್ಟಿದೆ. ಇದನ್ನು ನೀವು ವ್ಯಾಲ್ಯೂಸ್ನ ಫೈಂಡ್ ಔಟ್ ಮಾಡ್ತಾ ಕೂತ್ಕೊಂಬೇಡಿ. ನೀವೇನು ಮಾಡಿದ್ದೀರ ಅಂದರೆ ನೀವು ಅಬ್ಸರ್ವ್ ಮಾಡಿ, ಅಲಾಂಗ್ ರೋ 1 ನೋಡಿದ್ರೂ, ಓಕೆ, ಅಲಾಂಗ್ ಕಾಲಮ್ 1 ನೋಡಿದ್ರೂ, ಅಲಾಂಗ್ ರೋ 1 ನೋಡಿದ್ರೂ ಸೇಮ್ ವ್ಯಾಲ್ಯೂಸ್. ಓಕೆ, ಸೇಮ್ ಇಲ್ಲೂ ಕೂಡ ಸೇಮ್ ಹಂಗೆ ಇದೆ. ನೀವೇನು ಮಾಡಿದ್ದೀರ ಅಂದರೆ ಆಪ್ರೇಷನ್ಸ್ ಅಪ್ಲೈ ಮಾಡಿ, ರೋ ಆರ್ ಕಾಲಮ್ ಆಪ್ರೇಷನ್ಸ್ನ ಅಪ್ಲೈ ಮಾಡಿ. ಇಲ್ಲಿ ನಾನೇನು ಮಾಡಿದೆ ಅಂದರೆ ಕಾಲಮ್ ಆಪ್ರೇಷನ್ ಅಪ್ಲೈ ಮಾಡಿ. ಫಸ್ಟ್ C1 ಟೆನ್ಸ್ ಟು C1 ಪ್ಲಸ್ C2 ಪ್ಲಸ್ C3 ಎಲ್ಲರೂ ಕಾಲಮ್ಸ್ನ ಆ್ಯಡ್ ಮಾಡ್ತೀನಿ. ಆವಾಗ ನಿಮ್ಗೇನಾಗುತ್ತೆ? sin ಸ್ಕ್ವೇರ್ 14 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 66 ಡಿಗ್ರಿ ಪ್ಲಸ್, ಓಕೆ, ಇದು ನಿಮಗೆ tan 135 ಡಿಗ್ರಿ ಹಿಂಗೆ ಬರುತ್ತೆ. ಸೇಮ್ ಇಲ್ಲೂ ಕೂಡ sin ಸ್ಕ್ವೇರ್ 14 ಡಿಗ್ರಿ ಪ್ಲಸ್ tan 135 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 14 ಡಿಗ್ರಿ, ಸಾರಿ 66 ಡಿಗ್ರಿ. ಸೇಮ್ ಎಲ್ಲ ಒಂದೇ ನಿಮಗೆ. ಓಕೆ, ಇದೆಲ್ಲ ಆ್ಯಡ್ ಮಾಡಿದರೆ ಎಲ್ಲ ಸೇಮೇ ಇರೋದ್ರಿಂದ ಓಕೆ ಅದೇ ವ್ಯಾಲ್ಯೂಸೇ ಇರುತ್ತೆ. 135 ಡಿಗ್ರಿ sin ಸ್ಕ್ವೇರ್ 14 ಡಿಗ್ರಿ ಪ್ಲಸ್ sin ಸ್ಕ್ವೇರ್ 66 ಡಿಗ್ರಿ tan 135 ಡಿಗ್ರಿ.
ಓಕೆ, ರಿಮೈನಿಂಗ್ ಆ್ಯಸ್ ಇಟ್ ಈಸ್ ಹಂಗೆ ತಗೊಳ್ಳಿ. ಸೈನ್ ಸ್ಕ್ವೇರ್ 66 ಡಿಗ್ರಿ, ಟ್ಯಾನ್ 135 ಡಿಗ್ರಿ, ಸೈನ್ ಸ್ಕ್ವೇರ್ 14 ಡಿಗ್ರಿ. ಕಾಲಮ್ 2 ಕಾಲಮ್ 3 ಆ್ಯಸ್ ಇಟ್ ಈಸ್ ಹಂಗೆ ಇರುತ್ತೆ. ಓಕೆ, ಇವಾಗ ನೀವು ಅಬ್ಸರ್ವ್ ಮಾಡಿದರೆ ಥ್ರೂ ಔಟ್ ದಿಸ್ ಕಾಲಮ್ ಸೇಮ್ ಇದೆ, ಅದನ್ನು ನೀವು ಕಾಮನ್ ತೆಗಿಬೋದು. ಓಕೆ, ನಿಮಗೆ ಕಾಮನ್ ಬಂದರೆ ಕಾಮನ್ ಏನು ಬರುತ್ತೆ ನಿಮಗೆ? ಸೈನ್ ಸ್ಕ್ವೇರ್ 14 ಡಿಗ್ರಿ ಪ್ಲಸ್ ಸೈನ್ ಸ್ಕ್ವೇರ್ 66 ಡಿಗ್ರಿ ಪ್ಲಸ್ ಟ್ಯಾನ್ 135 ಡಿಗ್ರಿ. ಓಕೆ, ಇವಾಗ ನೆಕ್ಸ್ಟ್ ಇದೆಲ್ಲ 1 ಆಗುತ್ತೆ. ಇದು ನಿಮಗೆ ಸೈನ್ ಸ್ಕ್ವೇರ್ 66 ಡಿಗ್ರಿ, ಟ್ಯಾನ್ 135 ಡಿಗ್ರಿ, ಇಲ್ಲಿ ಟ್ಯಾನ್ 135 ಡಿಗ್ರಿ, ಸೈನ್ ಸ್ಕ್ವೇರ್ 14 ಡಿಗ್ರಿ. ನೆಕ್ಸ್ಟ್ ಇಲ್ಲಿ ಸೈನ್ ಸ್ಕ್ವೇರ್ 14 ಡಿಗ್ರಿ, ಓಕೆ, ಸೈನ್ ಸ್ಕ್ವೇರ್ 66 ಡಿಗ್ರಿ. ಇಲ್ಲ ಅಂದರೆ ಇಷ್ಟೆಲ್ಲ ಮಾಡೋದು ಬದಲು ನೀವೊಂದು ಅಬ್ಸರ್ವ್ ಮಾಡಿ, ಡಯಾಗ್ನಲ್ಸಲ್ಲಿ ನಿಮಗೆ ಯಾವುದೇ ಎಲಿಮೆಂಟ್ ಇರ್ಬೋದು, ಎನಿಥಿಂಗ್ ಏನಾದರೂ ಇರ್ಬೋದು. ಬಟ್ ನೀವು ಅಬ್ಸರ್ವ್ ಮಾಡಿದ್ರೆ ನಾನ್ ಡಯಾಗ್ನಲ್ಸ್ ಇವೆರಡೂ ಸೇಮ್ ಇದೆ. ಇದು ಎಕ್ಸ್ಪ್ಯಾಂಡ್ ಮಾಡೋದು ಕೂಡ ಬೇಕಾಗಿಲ್ಲ. ಓಕೆ, ಇಲ್ಲಿ ನೀವು ಅಬ್ಸರ್ವ್ ಮಾಡೋದು ಇವೆರಡೂ ಸೇಮ್ ಇದೆ. ಈ ಪೊಸಿಷನಲ್ಲಿ ಸೇಮ್ ಇದೆ. ಅಂದರೆ ಇದೇನಾಗುತ್ತೆ? ವಿಚ್ ಟೈಪ್ ಆಫ್ ಮ್ಯಾಟ್ರಿಕ್ಸ್? ಇಟ್ ಈಸ್ ಎ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. ಇಟ್ ಈಸ್ ಎ ಸಿಮಿಟ್ರಿಕ್ ಮ್ಯಾಟ್ರಿಕ್ಸ್. ಇದೇನಾದ್ರು ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆದರೆ ಇದರ ಆರ್ಡರ್ ಎಷ್ಟು? 3/3. ಓಕೆ, ಎನ್ ಈಸ್ ಈಕ್ವಲ್ ಟು ಆಡ್. ಎನ್ ಏನಾದರೂ ಆಡ್ ಇದ್ದರೆ ಡೆಟ್ ಅನ್ನೋದು ಆಲ್ವೇಸ್ 0 ಇರುತ್ತೆ. ಓಕೆ, ಎನ್ ಈಸ್ ಈಕ್ವಲ್ ಟು ಈವನ್ ಇದ್ದರೆ ಡೆಟ್ ಅನ್ನೋದು ಎನಿ ರಿಯಲ್ ನಂಬರ್ ಇರುತ್ತೆ. ಓಕೆ, ಇಲ್ಲಿ 3 ಅನ್ನೋದು ಆಡ್ ನಂಬರ್. ಓಕೆ, ಆಡ್ ಈವನ್. ಓಕೆ, ಆಡ್ ಓಕೆ, ಆರ್ಡರ್ ಆಗುತ್ತೆ. ಓಕೆ, 3 ಅನ್ನೋದು ಆಡ್ ನಂಬರು, ಡೆಟ್ ಏನಾಗುತ್ತೆ? 0 ಡೈರೆಕ್ಟಾಗಿ. ಎ ಈಸ್ ಈಕ್ವಲ್ ಟು 0 ತೊಗೊಳ್ಳಿ. ಇದನ್ನೆಲ್ಲ ಎಕ್ಸ್ಪ್ಯಾಂಡ್ ಮಾಡೋದು ಕೂಡ ಬೇಕಾಗಿಲ್ಲ. ಓಕೆ, ಎನಿವೇ ಇದನ್ನು ಮತ್ತೆ ನೀವು ಬೈ ಯೂಸಿಂಗ್ ರೋ ಆಪ್ರೇಷನ್ಸ್ ಇವೆರಡನ್ನೂ 0 ಮಾಡ್ಕೊಳ್ಳಿ. ಎಕ್ಸ್ಪ್ಯಾಂಡ್ ಮಾಡಿ ನಿಮಗೆ ಇದು ಡೆಟ್ ಅನ್ನೋದು 0ನೇ ಬರುತ್ತೆ ಮತ್ತೆ. ಓಕೆ, ಅರ್ಥ ಆಯ್ತಾ? ಎನಿವೇ ಇದು ಪ್ರಾಪರ್ಟೀಸ್ ನೋಡ್ಕೊಳ್ಳಿ, ಡೈರೆಕ್ಟ್ ಶಾರ್ಟ್ಕಟ್ ರೇಖದು. ನೆಕ್ಸ್ಟು ಇಲ್ಲಿ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡಿ ಇನ್ಸೈಡ್ 3x, ಇಲ್ಲಿ 2x. ವೈನ ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ y ಮೈನಸ್ y ಈಕ್ವಲ್ ಟು 15, 5. ಓಕೆ, ಇವೆರಡನ್ನ ಆ್ಯಡ್ ಮಾಡಿದರೆ 3x ಪ್ಲಸ್ y. ಓಕೆ, ನೆಕ್ಸ್ಟು 2x ಮೈನಸ್ y ಈಕ್ವಲ್ ಟು 15, 5. ನೆಕ್ಸ್ಟು ಇಫ್ 2 ಮ್ಯಾಟ್ರಿಸಸ್ ಈಕ್ವಲ್ ಆದರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಕೂಡ ಈಕ್ವಲ್ ಆಗುತ್ತೆ. 3x ಪ್ಲಸ್ y ಈಸ್ ಈಕ್ವಲ್ ಟು 15, 2x ಮೈನಸ್ y ಈಸ್ ಈಕ್ವಲ್ ಟು 5. ಸಿಂಪ್ಲಿಫೈ ಮಾಡಿದರೆ ಪ್ಲಸ್ 5 ಮೈನಸ್ 5 ಕ್ಯಾನ್ಸಲ್ ಆಗುತ್ತೆ. ಓಕೆ, ನಿಮಗಿದು 5x ಇಸ್ ಈಕ್ವಲ್ ಟು 20, x ಇಸ್ ಈಕ್ವಲ್ ಟು 4. x ಈಕ್ವಲ್ ಟು 4 ಎಲ್ಲಿದೆ? ಇಲ್ಲಿ ಕೂಡ ಇದೆ. ಈ x ಈಕ್ವಲ್ ಟು 4ನ ಎನಿ ಆಫ್ ದೀಸ್ ಈಕ್ವೇಷನ್ ಸಬ್ಸ್ಟಿಟ್ಯೂಟ್ ಮಾಡೋಣ. ಸೆಕೆಂಡ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ 4 2s 8 ಮೈನಸ್ y ಇಸ್ ಈಕ್ವಲ್ ಟು 5, 8 ಮೈನಸ್ 5 ಇಸ್ ಈಕ್ವಲ್ ಟು y ಇಸ್ ಈಕ್ವಲ್ ಟು 3. ಡಿ ಆನ್ಸರ್ ನಿಮಗೆ ಕರೆಕ್ಟ್ ಆಗುತ್ತೆ. ಡಿ ಇಸ್ ದ ಕರೆಕ್ಟ್ ಆಪ್ಷನ್. ಗೊತ್ತಾಯ್ತಲ್ಲ, ತುಂಬ ಸಿಂಪಲ್ ಕ್ವಶನ್ ಇದೆ. ನೆಕ್ಸ್ಟು a ಪ್ಲಸ್ ಬಿ ಆರ್ 2 ಮ್ಯಾಟ್ರಿಸಸ್ ಸಚ್ ದಟ್ ಎ ಬಿ ಈಸ್ ಈಕ್ವಲ್ ಟು ಬಿ, ಬಿ ಈಸ್ ಈಕ್ವಲ್ ಟು ಎ, ದೆನ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಕೇಳ್ತಾ ಇದೆ. ಓಕೆ, ಇಸ್ ಎ ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ ಇದು. ಇದನ್ನು ಹೆಂಗೆ ಮಾಡ್ಬೋದು ನಾವು? ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಕೊಟ್ಟಿದೆ. ಓಕೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು, ಇದು ನಾನು ಎ ಸ್ಕ್ವೇರ್ನ ನಾನು ಎ ಇಂಟು ಎ ಅಂತ ಬರ್ಕೊತೀನಿ, ಬಿ ಸ್ಕ್ವೇರ್ನ ಬಿ ಇಂಟು ಬಿ ಅಂತ ಬರ್ಕೊತೀನಿ. ನೆಕ್ಸ್ಟು ಎ ಇಂಟು ಎ ಪ್ಲೇಸಲ್ಲಿ ಎ ಬಿ ರಿಪ್ಲೇಸ್ ಮಾಡ್ತೀನಿ. ಓಕೆ, ಪ್ಲಸ್ ಬಿ ಇಂಟು ಬಿ ಪ್ಲೇಸಲ್ಲಿ ಒಂದು ನಿಮಿಷ ಇದೆ, ಎ ಪ್ಲೇಸಲ್ಲಿ ಬಿ ಎ ರಿಪ್ಲೇಸ್ ಮಾಡಿ, ಸಾರಿ ಉಲ್ಟಾ ಮಾಡ್ತಾಯಿದ್ದೀನಿ. ಎ ಪ್ಲೇಸಲ್ಲಿ ಬಿ ಎ ರಿಪ್ಲೇಸ್ ಮಾಡಿ. ಓಕೆ, ಬಿ ಇಂಟು ಬಿ ಪ್ಲೇಸಲ್ಲಿ ಎ ಬಿ ರಿಪ್ಲೇಸ್ ಮಾಡಿ. ಓಕೆ, ಮತ್ತೇನಾಗುತ್ತೆ? ಇದನ್ನು ಸಿಂಪ್ಲಿಫೈ ಮಾಡಿದರೆ ಎ ಬಿ ಇಂಟು ಎ
ಪ್ಲಸ್ ಬಿ ಎ ಇಂಟು ಬಿ. ಮತ್ತು ಎ ಬಿ ಅಂದರೆ ಏನು, ಎ ಬಿ ಅಂದರೆ ಬಿ ಎ ಪ್ಲಸ್ ಬಿ ಎ ಅಂದರೆ ಏನು, ಎ ಬಿ. ಮತ್ತು ಬಿ ಎ ಅಂದರೆ ಎ ಬಿ ಅಂದರೆ ಬಿ, ಎ ಪ್ಲಸ್ ಬಿ. ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಡಿ ಈಸ್ ದ ಕರೆಕ್ಟ್ ಒನ್. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂತ. ಸಿಂಗುಲರ್ ಮ್ಯಾಟ್ರಿಕ್ಸ್ ಅಂದರೆ ಡೆಟ್ ಅನ್ನೋದು ಆಲ್ವೇಸ್ ಈಕ್ವಲ್ ಟು 0 ಇರುತ್ತೆ. ಡೆಟ್ ಅನ್ನೋದು ಫೈಂಡ್ ಔಟ್ ಮಾಡಿ. 2 ಮೈನಸ್ ಕೆ ಇಂಟು 3 ಮೈನಸ್ ಕೆ ಮೈನಸ್ 2 ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡಿ. 3 2s are 6, 3 2s are 6 ಮೈನಸ್ 2k ಮೈನಸ್ 3k ಮೈನಸ್ ಮೈನಸ್ ಪ್ಲಸ್ ಕೆ ಸ್ಕ್ವೇರ್ ಮೈನಸ್ 2 is equal to 0. ಸಿಂಪ್ಲಿಫೈ ಮಾಡಿದರೆ ಕೆ ಸ್ಕ್ವೇರ್ ಮೈನಸ್ 5k ಓಕೆ ಪ್ಲಸ್ 4 ಈಕ್ವಲ್ ಟು 0. ಓಕೆ, ಕೆ ಸ್ಕ್ವೇರ್ ಇದನ್ನು ಸಿಂಪ್ಲಿಫೈ ಮಾಡಿದರೆ ಇದನ್ನು ಕೆ ಮೈನಸ್ 4k ಪ್ಲಸ್ 4 ಈಕ್ವಲ್ ಟು 0 ಅಂತ ಬರ್ಕೊಳ್ಳೋಣ. ಇದರಲ್ಲಿ ಕೆ ಕಾಮನ್ ತೊಗೊಂಡ್ರೆ ಕೆ ಮೈನಸ್ 1, ಇದರಲ್ಲಿ 4 ಕಾಮನ್ ತೊಗೊಂಡ್ರೆ ಕೆ ಮೈನಸ್ 1 ಈಕ್ವಲ್ ಟು 0 ಬರುತ್ತೆ. ಫೈನಲಿ ಕೆ ಮೈನಸ್ 4 ಆ್ಯಂಡ್ ಕೆ ಮೈನಸ್ 1 ಈಕ್ವಲ್ ಟು 0. ಕೆ ಈಸ್ ಈಕ್ವಲ್ ಟು 4 ಆರ್ ಕೆ ಈಸ್ ಈಕ್ವಲ್ ಟು 1. ಓಕೆ, ಫಸ್ಟು 1 ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಏನಾಗುತ್ತೆ, 5 ಮೈನಸ್ 1 ಏನಾಗುತ್ತೆ, 4 ಆಗುತ್ತೆ. 4 ಇದೆ, 4 ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಾಂದರೆ 4 ಕೆ ಈಸ್ ಈಕ್ವಲ್ ಟು 1 ತೊಗೊಂಡ್ರೆ 4 ಬಂತು. ಕೆ ಈಸ್ ಈಕ್ವಲ್ ಟು 4 ತೊಗೊಂಡ್ರೆ ಚೆಕ್ ಮಾಡಿ ನೋಡೋಣ. 5 4s are 20, 16 ಎಸ್ 4 ಬರ್ತಿದೆ. ಓಕೆ, ಕೆ ಈಸ್ ಈಕ್ವಲ್ ಟು 1 ಆರ್ ಕೆ ಈಸ್ ಈಕ್ವಲ್ ಟು 4 ಯಾವ್ದು ತೊಗೊಂಡ್ರು ನಿಮಗೆ ಇದ್ರ ವ್ಯಾಲ್ಯೂ ಅನ್ನೋದು ಏನಾಗುತ್ತೆ ಅಂದರೆ ದಿಸ್ ವ್ಯಾಲ್ಯೂ ಈಕ್ವಲ್ ಟು 4 ಬರ್ತಿದೆ. ಓಕೆ, ಇಲ್ಲ ಅಂದರೆ ಡೈರೆಕ್ಟಾಗಿ ಇಲ್ಲೇ ಆಯ್ತಲ್ಲ 5k ಓಕೆ 4 ಇಲ್ಲೇ ಈಕ್ವೇಷನ್. ಇದನ್ನು ನಾವು ಸಿಂಪ್ಲಿಫೈ ಮಾಡೋದು ಕೂಡ ಬೇಕಾಗಿಲ್ಲ ನೋಡಿ, ಡೈರೆಕ್ಟಾಗಿ ಓಕೆ ಇದನ್ನು ಆ ಕಡೆ ತೊಗೊಂಡ್ರೆ 5k ಮೈನಸ್ ಕೆ ಸ್ಕ್ವೇರ್ ಇಸ್ ಈಕ್ವಲ್ ಟು 4 ಆಗುತ್ತೆ. ಡಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಡಿ ಇಸ್ ದ ಕರೆಕ್ಟ್ ಒನ್. ನೆಕ್ಸ್ಟು ಈ ಕ್ವಶನ್ ನೋಡಿ. ಓಕೆ, ಇದ್ರ ಮಧ್ಯದಲ್ಲಿ ಏನು ರಿಲೇಷನ್ ಇದೆ ಅಂತ ನಾವು ಫೈಂಡ್ ಔಟ್ ಮಾಡಬೇಕು, ಐಡೆಂಟಿಫೈ ಮಾಡಬೇಕಾಗುತ್ತೆ. ರಿಲೇಷನ್, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ದೀಸ್ ಟೂ ಡಿಟರ್ಮಿನೆಂಟ್ಸ್ ನಾವು ಚೆಕ್ ಮಾಡಬೇಕು. ಇದನ್ನು ರೋ ಆಪ್ರೇಷನ್ಸ್ ಆರ್ ಕಾಲಮ್ ಆಪ್ರೇಷನ್ಸ್ ಯೂಸ್ ಮಾಡೋದು ಹೆಂಗಿರುತ್ತೆ, ರೋ ಆಪ್ರೇಷನ್ಸ್ ಯೂಸ್ ಮಾಡಿ ಈ ಪೊಸಿಷನ್ಸ್ 0 ಮಾಡಿ ಫಸ್ಟು. ಓಕೆ, ಏನಾದರೂ 1 1ಗಳಿದ್ರೆ ಏನು ಮಾಡ್ತಾರೆ ಅಂದರೆ 2 ಪೊಸಿಷನ್ಸ್ನ 0 ಮಾಡ್ಕೊಳ್ಳಿ. ಓಕೆ, ರೋನೇ ಯೂಸ್ ಮಾಡಿ, ಫಸ್ಟ್ ರೋನೇ ಯೂಸ್ ಮಾಡಿ, ಇವೆರಡನ್ನೂ 0 ಮಾಡಿ. ಆಪ್ರೇಷನ್ ಏನು ಮಾಡ್ತೀರಾ, R2 ಟೆನ್ಸ್ ಟು R2 ಮೈನಸ್ R1 ಮಾಡಿ. 1 ಮೈನಸ್ 1 0 ಆಗುತ್ತೆ. R3 ಟೆನ್ಸ್ ಟು R3 ಮೈನಸ್ R1 ಮಾಡಿ. ಆಗ ನಿಮಗೆ ಡೆಲ್ಟಾ ಏನಾಗುತ್ತೆ ಅಂದರೆ 1 a ಸ್ಕ್ವೇರು, ಇದು 0. ಓಕೆ, ಇದು 0. ನೆಕ್ಸ್ಟ್ ಇದು b ಮೈನಸ್ ಎ, ಇದು b ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್, c ಮೈನಸ್ ಎ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಓಕೆ, ಮತ್ತು ಇದನ್ನು ಸಿಂಪ್ಲಿಫೈ ಮಾಡಿದರೆ b ಮೈನಸ್ ಎ, ಇದರಲ್ಲಿ b ಪ್ಲಸ್ ಎ b ಮೈನಸ್ ಎ ಅಂತ ಬರ್ಕೊತೀನಿ. ಇಲ್ಲಿ ನಾನು c ಮೈನಸ್ ಎ, ಇಲ್ಲಿ c ಮೈನಸ್ ಎ ಇಂಟು c ಪ್ಲಸ್ ಎ ಅಂತ ಬರ್ಕೊತೀನಿ. ಥ್ರೂಔಟ್ ಈ ರೋ ಅಲ್ಲಿ b ಮೈನಸ್ ಎ ಕಾಮನ್ ತೊಗೊಳ್ಳಿ. ನೆಕ್ಸ್ಟ್ ಇದರಲ್ಲಿ c ಮೈನಸ್ ಎ ಕಾಮನ್ ತೊಗೊಳ್ಳಿ. ನಿಮ್ಗೆ ಉಳಿಯೋದೇನೆಂದರೆ 1 0 0 ಎ ಸ್ಕ್ವೇರ್, ಇಲ್ಲಿ 1 ಇಲ್ಲಿ 1, ನೆಕ್ಸ್ಟ್ ಇಲ್ಲಿ b ಪ್ಲಸ್ ಎ, ಇಲ್ಲಿ c ಪ್ಲಸ್ ಎ ಉಳಿಯುತ್ತೆ. ಓಕೆ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ, b ಮೈನಸ್ ಎ ಸಿ ಮೈನಸ್ ಎ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ c ಪ್ಲಸ್ ಎ ಮೈನಸ್ ಬಿ ಮೈನಸ್ ಎ, ಇದು ಕ್ಯಾನ್ಸಲ್ ಆದರೆ ಫೈನಲ್ ಆಗಿ ನಿಮಗೆ b ಮೈನಸ್ ಎ ಸಿ ಮೈನಸ್ ಎ ಸಿ ಮೈನಸ್ ಬಿ ಬರುತ್ತೆ. ಇದು ಡೆಲ್ಟಾ. ಸಿಮ್ಲರ್ಲಿ ಇದನ್ನು ಸಿಂಪ್ಲಿಫೈ ಮಾಡಿ, ಈ ಕಾಲಮ್ 1 ಯೂಸ್ ಮಾಡಿ, ಇವೆರಡನ್ನೂ 0 ಮಾಡಿ. ಓಕೆ, ಎಕ್ಸ್ಪ್ಯಾಂಡ್ ಮಾಡೋಣ ನೋಡಿ. C2 ಟೆನ್ಸ್ ಟು C2 ಮೈನಸ್ C1 ಮಾಡಿ, C3 ಟೆನ್ಸ್ ಟು C3 ಮೈನಸ್ C1 ಮಾಡಿ. ಆವಾಗ ಡೆಲ್ಟಾ 1 ಏನಾಗುತ್ತೆ ಅಂದರೆ ಫಸ್ಟ್ ಕಾಲಮನ್ನು ಸೇಮ್ 1 B C A,
ನೆಕ್ಸ್ಟ್ ಇದು 0, ಈ ಪೊಸಿಷನ್ 0, ಇವೆರಡು 0. ನೆಕ್ಸ್ಟು ಸಿ ಎ ಮೈನಸ್ ಬಿ ಸಿ, ಓಕೆ, ಬಿ ಮೈನಸ್ ಎ. ನೆಕ್ಸ್ಟು ಇಲ್ಲಿ ಎ ಬಿ ಮೈನಸ್ ಬಿ ಸಿ, ನೆಕ್ಸ್ಟು ಸಿ ಮೈನಸ್ ಎ. ಓಕೆ, ಎನಿವೇ ಇವೆರಡು ಪೊಸಿಷನ್ 0 ಇರೋದ್ರಿಂದ ಇದನ್ನು ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಮಾಡಿದ್ರೆ ಏನು ಬರುತ್ತೆ, ಸಿ ಕಾಮನ್ನ ಎ ಬಿ. ಡೈರೆಕ್ಟಾಗಿ ಎಕ್ಸ್ಪ್ಯಾಂಡ್ ಮಾಡೋಣ. ಇದು ಮಲ್ಟಿಪ್ಲೈ ಮಾಡಿ ಸಿ ಎ ಮೈನಸ್ ಬಿ ಸಿ ಇಂಟು ಸಿ ಮೈನಸ್ ಎ ಮೈನಸ್ ಆಫ್ ಬಿ ಮೈನಸ್ ಎ ಇಂಟು ಎ ಬಿ ಮೈನಸ್ ಬಿ ಸಿ. ಮತ್ತು ಇದರಲ್ಲಿ ಸಿ ಅನ್ನೋದು ಕಾಮನ್ ತೊಗೊಂಡ್ರೆ ಎ ಮೈನಸ್ ಸಿ ಮೈನಸ್ ಎ ಮೈನಸ್ ಬಿ ಮೈನಸ್ ಎ, ಇದರಲ್ಲಿ ಬಿ ಕಾಮನ್ ತೊಗೊಂಡ್ರೆ ಎ ಮೈನಸ್ ಸಿ. ಓಕೆ, ಈಗ ಬರುತ್ತೆ. ನೆಕ್ಸ್ಟ್ ಫೈನಲ್ ಆಗಿ ಎ ಮೈನಸ್ ಸಿ ಕಾಮನ್ ತೊಗೊಂಡ್ರೆ ವಿ ಗೆಟ್ ಸಿ ಆಫ್ ಸಿ ಮೈನಸ್ ಎ ಮೈನಸ್ ಬಿ ಆಫ್ ಬಿ ಮೈನಸ್ ಎ ಬರುತ್ತೆ. ಇದು ಡೆಲ್ಟಾ 1. ಇದರಿಂದ ಎ ಮೈನಸ್ ಸಿ ಇಂಟು ಸಿ ಸ್ಕ್ವೇರ್ ಮೈನಸ್ ಎ ಸಿ ಪ್ಲಸ್ ಬಿ ಇಂಟು ಬಿ ಸ್ಕ್ವೇರ್ ಮೈನಸ್ ಪ್ಲಸ್ ಎ. ಓಕೆ, ಇದರಿಂದ ಏನು ನಮಗೆ ರಿಲೇಷನ್ ಏನಾಗುತ್ತೆ, ಎ ಮೈನಸ್ ಸಿ ಆರ್ ಸಿ ಮೈನಸ್ ಎ. ಓಕೆ, ಇದರಿಂದ ಮೈನಸ್ ಕಾಮನ್ ತೊಗೊಂಡ್ರೆ ಮೈನಸ್ ಆಫ್ ಎ ಮೈನಸ್ ಸಿ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ಏನು ಬರುತ್ತೋ ನೋಡೋಣ. ಇಲ್ಲಾಂದರೆ ಇಲ್ಲಿ ಕಾಮನ್ ಏನಾದರೂ ಬರುತ್ತಾ. ಓಕೆ, ಇವೆರಡನ್ನೂ ಮಲ್ಟಿಪ್ಲೈ ಮಾಡಿ ನೋಡಿ ಏನಾದರೂ ರಿಲೇಷನ್ ಬರುತ್ತೇನೋ. ಇದನ್ನು ಎರೇಸ್ ಮಾಡ್ತೇನೆ. ಕಂಪ್ಲೀಟಾಗಿ ಎರೇಸ್ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಸ್ವಲ್ಪ. ಓಕೆ, ಇದರಲ್ಲಿ ಮೈನಸ್ ಆಫ್ ಎ ಮೈನಸ್ ಸಿ ಇವೆರಡನ್ನೂ ಮಲ್ಟಿಪ್ಲೈ ಮಾಡಿದರೆ ಬಿ ಸಿ. ಓಕೆ, ಬಿ ಸಿ ಮೈನಸ್ ಬಿ ಸ್ಕ್ವೇರ್, ಬಿ ಸಿ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಎ ಸಿ ಪ್ಲಸ್ ಎ ಬಿ ಬರುತ್ತೆ. ಬಿ ಸ್ಕ್ವೇರ್ ಇದೆ, ಎ ಸಿ ಕೂಡ ಇದೆ. ಇಲ್ಲೇ ಎಕ್ಸ್ಪ್ಯಾನ್ಷನಲ್ಲಿ ಎಲ್ಲೋ ರಾಂಗ್ ಆಗಿದೆ. ಹಂಗಾದರೆ ಒಂದು ನಿಮಿಷ ಇರಿ. ಸಿ ಎ ಮೈನಸ್ ಬಿ ಸಿ, ಎ ಬಿ ಮೈನಸ್ ಬಿ ಸಿ, ಬಿ ಮೈನಸ್ ಎ, ಸಿ ಮೈನಸ್ ಎ. ಓಕೆ, ಇಲ್ಲಿ ಎಕ್ಸ್ಪ್ಯಾನ್ಷನಲ್ಲಿ ಏನಾಗುತ್ತೆ, ಒಂದು ನಿಮಿಷ. 1 ಬಿ ಸಿ ಎ 0 0. ಇದರಲ್ಲಿ ಸಿ ಕಾಮನ್ ತೊಗೊಂಡ್ರೆ ಎ ಮೈನಸ್ ಬಿ, ಇದರಲ್ಲಿ ನಾನು ಮೈನಸ್ ಕಾಮನ್ ತೊಗೊಂಡ್ರೆ ಎ ಮೈನಸ್ ಬಿ ಹಿಂಗಾಗುತ್ತೆ. ಇದರಲ್ಲಿ ಬಿ ಕಾಮನ್ ತೊಗೊಂಡ್ರೆ ಎ ಮೈನಸ್ ಸಿ, ಇದರಲ್ಲಿ ಮೈನಸ್ ಕಾಮನ್ ತೊಗೊಂಡ್ರೆ ಎ ಮೈನಸ್ ಸಿ ಅಂತ ಬರ್ಕೊಬೋದು. ಈ ಒಂದು ಕಾಲಮ್ಸಲ್ಲೇ ಕಾಮನ್ ಆಗಿ ಬರೋದು ನಿಮಗೆ ಎ ಮೈನಸ್ ಬಿ ಕಾಮನ್ ಬರುತ್ತೆ, ಎ ಮೈನಸ್ ಸಿ ಕಾಮನ್ ಬರುತ್ತೆ. ಓಕೆ, ನೆಕ್ಸ್ಟು ಇದನ್ನು ಸಿಂಪ್ಲಿಫೈ ಮಾಡಿದರೆ 1 ಬಿ ಸಿ ಎ, ಇಲ್ಲಿ 0, ಇಲ್ಲಿ ಸಿ ಮೈನಸ್ 1, ಇಲ್ಲಿ 0 ಬಿ ಮೈನಸ್ 1 ಬರುತ್ತೆ. ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ನಿಮಗೆ ಮೈನಸ್ ಸಿ ಮೈನಸ್ ಪ್ಲಸ್ ಬಿ ಮೈನಸ್ ಸಿ, ಅಂದರೆ ಇಲ್ಲಿ ಬಿ ಮೈನಸ್ ಸಿ ಹಿಂಗೆ ಬರುತ್ತೆ. ಓಕೆ, ಅಂದರೆ ಇಲ್ಲಿರೋ ರಿಲೇಷನ್ ಏನು ನಮಗೆ ಬಿ ಮೈನಸ್ ಎ, ಸಿ ಮೈನಸ್ ಬಿ ಇದೆ. ಓಕೆ, ಇಲ್ಲಿ ನಿಮಗೆ ಡೆಲ್ಟಾ 1 ಈಕ್ವಲ್ ಟು ಓಕೆ, ಆಲ್ಮೋಸ್ಟ್ ನಾವು ಹತ್ರ ಬಂದಿದ್ರೆ. ಒಂದು ನಿಮಿಷ ಇರಿ, ಇದನ್ನೆಲ್ಲ ಕಾಪಿ ಮಾಡ್ಕೊತೇನೆ, ಇಲ್ಲಿ ಪೇಸ್ಟ್ ಮಾಡೋಣ. ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ಇದು ಡೆಲ್ಟಾ 1. ಓಕೆ, ಡೆಲ್ಟಾ ವ್ಯಾಲ್ಯೂ ಏನಂದರೆ
ಇದರಲ್ಲಿ ನಾನು ಮೈನಸ್ ಕಾಮನ್ ತೊಗೊಂಡ್ರೆ ಮೈನಸ್ ಎ ಮೈನಸ್ ಬಿ, ಓಕೆ ಇದರಲ್ಲೂ ಕೂಡ ಮೈನಸ್ ಕಾಮನ್ ತೊಗೊಂಡ್ರೆ ಎ ಮೈನಸ್ ಸಿ, ಇದರಲ್ಲೂ ಕೂಡ ಮೈನಸ್ ಕಾಮನ್ ತೊಗೊಂಡ್ರೆ ಬಿ ಮೈನಸ್ ಸಿ. ಫೈನಲಾಗಿ ಮೈನಸ್ ಮೈನಸ್ ಪ್ಲಸ್ ಮೈನಸ್ ಆಫ್ ಎ ಮೈನಸ್ ಬಿ, ಎ ಮೈನಸ್ ಸಿ, ಬಿ ಮೈನಸ್ ಸಿ, ಮೈನಸ್ ಆಫ್ ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಡೆಲ್ಟಾ 1. ಡೆಲ್ಟಾ ಈಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ 1. ಈ ಮೈನಸ್ ಬೇಕಾದರೆ ಈ ಸೈಡ್ ತೊಗೊಂಡ್ಬಂತು ಡೆಲ್ಟಾ 1 ಈಸ್ ಈಕ್ವಲ್ ಟು ಮೈನಸ್ ಡೆಲ್ಟಾ. ಅಂದರೆ ನಿಮಗೆ ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಸಿ ಈಸ್ ದ ಕರೆಕ್ಟ್ ಒನ್. ಸಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಓಕೆ, ಇದು ಗೊತ್ತಾಯ್ತಲ್ಲ. ನೆಕ್ಸ್ಟ್ ಈ ಕ್ವಶನ್ ನೋಡಿ, ದ ಮ್ಯಾಟ್ರಿಕ್ಸ್ ದೆನ್ ಏನಾಗುತ್ತೆ ಅಂತ ಕೇಳ್ತಾರೆ. ಓಕೆ, ಎ ಸ್ಕ್ವೇರ್ ಹೋಲ್ ಪವರ್ ಆಫ್ ಮೈನಸ್ 1 ಈಸ್ ಆಲ್ಸೋ ಈಕ್ವಲ್ ಟು ಎ ಇನ್ವರ್ಸ್ ಹೋಲ್ ಸ್ಕ್ವೇರ್ ಅಂತಲೂ ಬರ್ಕೊಬೋದು. ಓಕೆ, ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ ಇದ್ರಿಗೆ. ಬಿ ಈಸ್ ದ ಕರೆಕ್ಟ್ ಒನ್, ಡೈರೆಕ್ಟ್ ಒನ್. ಓಕೆ, ನೆಕ್ಸ್ಟ್ ಈ ಕ್ವಶನ್ ನೋಡಿ, ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ ಕ್ಯೂಬ್ ಈಸ್ ದೆನ್ ಇನ್ವರ್ಸ್ ಆಫ್ ಮ್ಯಾಟ್ರಿಕ್ಸ್ ಎ ಕ್ಯೂಬ್ ಏನಾಗುತ್ತೆ ಅಂತ ಕೇಳ್ತಾರೆ. ಎ ಕ್ಯೂಬ್ದು ಇನ್ವರ್ಸ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾಯಿದೆ. ಓಕೆ, ಎ ಕ್ಯೂಬ್ ಇನ್ವರ್ಸ್ ದಟ್ ಈಸ್ ಆಲ್ಸೋ ಈಕ್ವಲ್ ಟು ಎ ಇನ್ವರ್ಸ್ ಹೋಲ್ ಕ್ಯೂಬ್ ಹಿಂಗೆ ಬರ್ಕೊಂಬೋಗ್ತಾನೆ. ಓಕೆ, ಇದಕ್ಕನ್ನು ನಾನು ಏನು ಮಾಡ್ತೀನಿ ಅಂದರೆ ಬೆಸ್ಟ್ ವೇ ಏನು ಮಾಡ್ತೀನಿ ಅಂದರೆ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಫೈಂಡ್ ಔಟ್ ಮಾಡಿ, ಎ ಮೈನಸ್ ಲ್ಯಾಂಬ್ಡಾ ಐ. ಓಕೆ, ಇದು ಫೈಂಡ್ ಔಟ್ ಮಾಡಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ ಎ ಸ್ಕ್ವೇರ್ ಮೈನಸ್ ಡೈರೆಕ್ಟಾಗಿ ಬರೆದು ಹಾಕ್ತೀನಿ. ನಮಗೆ ಬೇಕಾಗಿರೋದು ಮ್ಯಾಟ್ರಿಕ್ಸು. ಓಕೆ, ನಾನು ಡೈರೆಕ್ಟಾಗಿ ಬರೀತೀನಿ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಓಕೆ ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ is equal to 0. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಎಷ್ಟು ಬರುತ್ತೆ, ಇದು ಟ್ರೇಸ್ 2 ಮೈನಸ್ 2 0. ಓಕೆ, ಡೆಟ್ ಏನು ಬರುತ್ತೆ ಮೈನಸ್ 2 2 4 ಪ್ಲಸ್ 3 ಎಷ್ಟು ಮೈನಸ್ 1 ಈಕ್ವಲ್ ಟು 0. ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ 1 ಈಕ್ವಲ್ ಟು 0. ಲ್ಯಾಂಬ್ಡಾ ಹತ್ರ ಎ ರಿಪ್ಲೇಸ್ ಮಾಡಿ ಬೈ ದ ಕೇಳಿ ಎ ಮೆಲ್ಟ್ ಅಂತೀರ. ಓಕೆ, ಆವಾಗ ನಿಮ್ಗೇನಾಗುತ್ತೆ ಎ ಸ್ಕ್ವೇರ್ ಮೈನಸ್ 1 ಈಸ್ ಈಕ್ವಲ್ ಟು 0, ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ಎ ಸ್ಕ್ವೇರ್ ಈಸ್ ಈಕ್ವಲ್ ಟು 1. ನಮಗೆ ಬೇಕಾಗಿರೋದೇನು ಎ ಕ್ಯೂಬ್ ಬೇಕಂದರೆ ಏನಿಂದ ಮಲ್ಟಿಪ್ಲೈ ಮಾಡಿ ಎ ಕ್ಯೂಬ್ ಈಸ್ ಈಕ್ವಲ್ ಟು ಎ ಆಗುತ್ತೆ. ಓಕೆ, ಇಲ್ಲೇನು ಕೇಳ್ತಾ ಇದ್ದಾನೆ ನಮಗೆ, ಇಲ್ಲಿ ಕೇಳ್ತಾ ಇರೋದೇನು ಎ ಇನ್ವರ್ಸ್ ಓಲ್ ಇನ್ವರ್ಸ್. ಇದನ್ನು ನಮ್ಮ ಪವರ್ಸ್ ಇಂಟರ್ಚೇಂಜ್ ಮಾಡಿ. ಇಲ್ಲಾಂದರೆ ಎ ಇನ್ವರ್ಸ್ ಅಂದರೆ ಏನು, ಇಲ್ಲಾಂದರೆ ಇದೇನಾಗುತ್ತೆ ನಮಗೆ ಎ ಇನ್ವರ್ಸ್ ಇಲ್ಲ ಅಂದರೆ ಇನ್ನೊಂದು ವೇಯಲ್ಲಿ ಹೆಂಗೆ ಮಾಡ್ಬೋದು, ನಿಮಿಷ. ಓಕೆ, ಎ ಕ್ಯೂಬ್ ಹೋಲ್ ಇನ್ವರ್ಸ್ ದಟ್ ಈಸ್ ಆಲ್ಸೋ ಕ್ಯಾನ್ ಬಿ ರಿಟನ್ ಆ್ಯಸ್ ಎ ಇನ್ವರ್ಸ್ ಹೋಲ್ ಪವರ್ ಆಫ್ 3 ಅಂತ ಬರ್ಕೊಬೋದು. ಓಕೆ, ಇಲ್ಲ ಅಂದರೆ ಓಕೆ ಒಂದು ನಿಮಿಷ ಮಾಡೋಣ. ಎ ಇನ್ವರ್ಸ್ ಹೋಲ್ ಇನ್ವರ್ಸ್ ದಟ್ ಈಸ್ ಎ ಇನ್ವರ್ಸ್ ಅಂದರೆ ಏನು ನಮ್ಗೆ ಬಂತು ಎ ಕ್ಯೂಬ್ ಹತ್ರ ಎ ರಿಪ್ಲೇಸ್ ಮಾಡಿ ಎ ಹೋಲ್ ಇನ್ವರ್ಸ್ ಆಗುತ್ತೆ. ಎ ಇನ್ವರ್ಸ್ ಏನಾಗುತ್ತೆ 1/, ಡೆಟ್ ಎಷ್ಟು ಬಂದಿದೆ, ಡೆಟ್ ಎಷ್ಟು ಬಂತು ನಮಗೆ ಇಲ್ಲಿ -1. ಓಕೆ, -1 ಅಡ್ಜಾಯಿಂಟ್ ಆಫ್ ಏನಾಗುತ್ತೆ, ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. ಸೊ ಎ ಇನ್ವರ್ಸ್ ಹೆಂಗೆ ಫೈಂಡ್ ಔಟ್ ಮಾಡ್ತೀರಾ, 1/, ಡಿಟರ್ಮಿನೆಂಟ್ ಆಫ್ ಎ ಇಂಟು ಅಡ್ಜಾಯಿಂಟ್ ಆಫ್ ಎ. ಓಕೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ. ಓಕೆ, ಎ ಇನ್ವರ್ಸ್ ಈಸ್ ಈಕ್ವಲ್ ಟು 1/, ಡಿಟರ್ಮಿನೆಂಟ್ ಆಫ್ ಎ ಎಷ್ಟು -1, ಅಡ್ಜಾಯಿಂಟ್ ಏನು ಇವೆರಡನ್ನೂ ಇಂಟರ್ಚೇಂಜ್ ಮಾಡಿ. ಇವೆರಡನ್ನೂ ಇಂಟರ್ಚೇಂಜ್ ಮಾಡಿದರೆ -2 ಇಲ್ಲಿ 2. ಓಕೆ, ಇದ್ದು ನಾನ್ ಡಯಾಗ್ನಲ್ಗೆ ಆಪೋಸಿಟ್ ಸೈನ್ಸ್ ತೊಗೊಳ್ಳಿ, 1 ಇಲ್ಲಿ -3 ಆಗುತ್ತೆ.
-1 ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ ಇಲ್ಲಿ 2 -1 3 -2 ದಟ್ ಈಸ್ ಆಲ್ಸೋ ಈಕ್ವಲ್ ಟು ಏನಾಗುತ್ತೆ ಎ ಆನ್ಸರ್ ಎ ಅನ್ನೋದು ನಿಮಗೆ ಕರೆಕ್ಟ್ ಆಗುತ್ತೆ. ಹಾಗೆ ಸಿಂಪಲ್ ಕ್ವಶನ್ ಇದೆ. ಓಕೆ, ವೆರಿ ಸಿಂಪಲ್ ಕ್ವಶನ್ ಇದು. A is a skew symmetric matrix. A is a skew symmetric ಅಂತ A power of 2021 ಏನಾಗುತ್ತೆ ಅಂತ ರೋ ಮ್ಯಾಟ್ರಿಕ್ಸಾ ಕಾಲಮ್ ಮ್ಯಾಟ್ರಿಕ್ಸಾ ಕೇಳ್ತಾ ಇದ್ದಾನೆ. ರೋ ಮ್ಯಾಟ್ರಿಕ್ಸ್ ಆಗಲ್ಲ, ಕಾಲಮ್ ಮ್ಯಾಟ್ರಿಕ್ಸ್ ಆಗಲ್ಲ. ಬಿಕಾಸ್ ಎ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆದರೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಇದೆ ಸ್ಕ್ವೇರ್ ಮ್ಯಾಟ್ರಿಕ್ಸ್. ನಂಬರ್ ಆಫ್ ರೋಸು ನಂಬರ್ ಆಫ್ ಕಾಲಮ್ಸು ಇರುತ್ತೆ. ಓಕೆ, ಅದರಿಂದ ರೋನೂ ಆಗೋಲ್ಲ ಕಾಲಮ್ಮು ಆಗೋಲ್ಲ. ಯಾಕೆಂದರೆ ರೋ ಮ್ಯಾಟ್ರಿಕ್ಸಲ್ಲಿ ಓನ್ಲಿ 1 ರೋ ಎನಿ ನಂಬರ್ ಆಫ್ ಕಾಲಮ್ಸ್. ಕಾಲಮ್ ಮ್ಯಾಟ್ರಿಕ್ಸಲ್ಲಿ ಓಕೆ ಎನಿ ನಂಬರ್ ಆಫ್ ರೋಸ್ ಓನ್ಲಿ 1 ಕಾಲಮ್ ಇರುತ್ತೆ. ಓಕೆ, ಇವೆರಡು ನಮಗೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಲ್ಲ. ನೀವು ಡೈರೆಕ್ಟಾಗಿ ಇದನ್ನು ಎಲಿಮಿನೇಟ್ ಮಾಡಿ. ಅರ್ಥ ಆಯ್ತಾ? ಬಟ್ ಈ ಕ್ವಶನ್ನ ಹೆಂಗೆ ಸಿಂಪ್ಲಿಫೈ ಮಾಡ್ತೀರ ನಿಮಗೆ ಗೊತ್ತಿದೆ. ಎ ಟ್ರಾನ್ಸ್ಪೋಸ್ ಇಸ್ ಈಕ್ವಲ್ ಟು -A. ಸ್ಕ್ಯೂಸ್ ಎ ಇಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಅಂತ ಹೇಳಿದಾರಲ್ಲ. ಓಕೆ, ಅರ್ಥ ಆಗ್ತಿದೆಯಾ? ಇದೇನಾಗುತ್ತೆ ಅಂತ ಕೇಳಿದೆ. ನಾನೇನು ಮಾಡ್ತೀನಂದರೆ ಗಿವನ್ ಏನು ಎ ಟ್ರಾನ್ಸ್ಪೋಸ್ ಈಕ್ವಲ್ ಟು -A. ಇವಾಗ A ಪವರ್ ಆಫ್ 2021 ಇದೆಯಲ್ಲ ಅದನ್ನು P ಅಂತ ತೊಗೊತೀನಿ. ಓಕೆ, ಇದಕ್ಕೆ ಟೇಕ್ ಟ್ರಾನ್ಸ್ಪೋಸ್ ಆನ್ ಬೋತ್ ಸೈಡ್. ಅವಾಗ ಏನಾಗುತ್ತೆ P ಟ್ರಾನ್ಸ್ಪೋಸ್ ಈಕ್ವಲ್ ಟು A ಪವರ್ ಆಫ್ 2021 ಓಲ್ಡ್ ಟ್ರಾನ್ಸ್ಪೋಸ್. ನಿಮಗೆ A ಪವರ್ ಆಫ್ ಏನು ಓಲ್ಡ್ ಟ್ರಾನ್ಸ್ಪೋಸ್ ಗೊತ್ತಿದೆ ಪ್ರಾಪರ್ಟಿ. A ಟ್ರಾನ್ಸ್ಪೋಸ್ ಓಲ್ಡ್ ಪವರ್ ಆಫ್ n ಅಂತಲೂ ಬರ್ಕೊಬೋದು. ಓಕೆ, ಬೈ ದಟ್ ಪ್ರಾಪರ್ಟಿ A ಟ್ರಾನ್ಸ್ಪೋಸ್ ಓಲ್ ಪವರ್ ಆಫ್ 2021 ಅಂತ ಬರ್ಕೊತೀನಿ. ವಾಟ್ ಈಸ್ A ಟ್ರಾನ್ಸ್ಪೋಸ್ -A ಹೋಲ್ ಪವರ್ ಆಫ್ 2021 ದಟ್ ಈಸ್ ಈಕ್ವಲ್ ಟು -1 ಪವರ್ ಆಫ್ 2021 A ಪವರ್ ಆಫ್ 2021. ಇಲ್ಲಿ 2021 ಅನ್ನೋದು ಆಡ್ ನಂಬರ್ ಆದರೆ ಓಕೆ ನಿಮಗೆ -1 ಪವರ್ ಆಫ್ ಆಡ್ ನಂಬರ್ ಏನಾಗುತ್ತೆ -1 ಆಗುತ್ತೆ. ಅದರಿಂದ ಇಲ್ಲಿ ಮೈನಸ್ ಆಫ್ A ಪವರ್ ಆಫ್ 2021 ಮೈನಸ್ A ಪವರ್ ಆಫ್ 2021 ನಾವೇನು ತೊಗೊಂಡಿದ್ವಿ P ಅಂತ ತೊಗೊಂಡಿದ್ವಿ. P ಟ್ರಾನ್ಸ್ಪೋಸ್ ಈಕ್ವಲ್ ಟು -P. ನೋಡಿ ಸೇಮ್ ಡೆಫಿನೇಷನ್ ಸ್ಯಾಟಿಸ್ಫೈ ಆಯ್ತಲ್ಲ. ಅಂದರೆ ಇದೇನಾಗುತ್ತೆ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಗುತ್ತೆ. P ಟ್ರಾನ್ಸ್ಪೋಸ್ ಈಕ್ವಲ್ ಟು -P ಈಸ್ ಎ ಸ್ಕ್ಯೂ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ನೆಕ್ಸ್ಟ್ ಈ ಕ್ವಶನ್ನು ದೆನ್ AI ಪ್ಲಸ್ BA ಹೋಲ್ ಪವರ್ ಆಫ್ n ಈಸ್ ಏನಾಗುತ್ತೆ ಅಂತ ನಮ್ಗೆ ಕೇಳ್ತಾರೆ. ವೇರ್ I is the identity matrix of order n. ಓಕೆ, ಇದನ್ನು ಹೆಂಗೆ ಸಿಂಪ್ಲಿಫೈ ಮಾಡ್ತೀರಾ ನಾವು? ಇದನ್ನು 2 ವೇಸಲ್ಲಿ ಸಿಂಪ್ಲಿಫೈ ಮಾಡ್ಬೋದು. ಒಂದು ಮ್ಯಾಥಮೆಟಿಕಲ್ ಇಂಡಕ್ಷನ್ ಯೂಸ್ ಮಾಡ್ಬೋದು ನೀವು. ಓಕೆ, ಬೈ ಯೂಸಿಂಗ್ ಮ್ಯಾಥಮೆಟಿಕಲ್ ಇಂಡಕ್ಷನ್, ಇಲ್ಲಾಂದರೆ ಆಪ್ಷನ್ ಎಲಿಮಿನೇಷನ್ ಮೆಥಡ್ ಕೂಡ ನೀವು ಮಾಡ್ಬೋದು. ಒಂದು ಮ್ಯಾಥಮೆಟಿಕಲ್ ಇಂಡಕ್ಷನ್ ಯೂಸ್ ಮಾಡಿ, ಇಲ್ಲಾಂದರೆ ಆಪ್ಷನ್ ಎಲಿಮಿನೇಷನ್ ಕೂಡ ಮಾಡ್ಬೋದು. ಓಕೆ, ಫಸ್ಟ್ ಇದನ್ನು ಥಿಂಕ್ ಮಾಡೋಣ ಹೆಂಗೆ ಮಾಡ್ಬೋದು ಅಂತ. ಒಂದು ನಿಮಿಷ. ಓಕೆ, ಇದನ್ನು ನಾನು ಫಸ್ಟ್ ಸಿಂಪ್ಲಿಫೈ ಮಾಡ್ಕೊತೀನಿ. ಓಕೆ, AI ಪ್ಲಸ್ BA ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಲ್ಲಿ 2/2 ಮ್ಯಾಟ್ರಿಕ್ಸ್ ಇರೋದ್ರಿಂದ A0 0 A ಹಿಂಗೆ ಬರುತ್ತೆ. B ಆಫ್ A ಮ್ಯಾಟ್ರಿಕ್ಸ್ 0 1 0 0. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿದರೆ A0 0 A ಪ್ಲಸ್ 0B 0 0 ಹಿಂಗೆ ಬರುತ್ತೆ. ಇಲ್ಲಿ ನಿಮಗೆ ಫೈನಲ್ ಆಗಿ A B 0 ಇಲ್ಲಿ A ಹಿಂಗೆ ಬರುತ್ತೆ. AI ಪ್ಲಸ್ BA. ಓಕೆ, ನೋಡ್ತಾ ಇತ್ತಲ್ಲ. A0 A ಪ್ಲಸ್ A0. ಓಕೆ, ಇದು ನಿಮಗೆ AI ಪ್ಲಸ್ BA ಬರುತ್ತೆ. ಇದನ್ನು ನಾನು ಒಂದು P ಅಂತ ತಗೊತೀನಿ. ಓಕೆ, I will take this as P. Okay. ಓಕೆ, ಇವಾಗ ನೀವೇನು ಮಾಡ್ತೀರ ಅಂದರೆ ನಿಮಗೆ ಗೊತ್ತಿದೆ ಡೆಟ್ ಆಫ್ A ಮೈನಸ್ ಇಲ್ಲಿ P ಅಂತ ತೊಗೊಂಡಿದ್ದಲ್ಲ. ಇಲ್ಲಿ ನಾನೇನು ಮಾಡ್ತೀನಿ ಅಂದರೆ
ಪಿ ಮೈನಸ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 0 ಇದನ್ನು ಫೈಂಡ್ ಔಟ್ ಮಾಡಿ. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಫೈಂಡ್ ಔಟ್ ಮಾಡಿ. ಏನು ಬರುತ್ತೆ ಅಂದರೆ ಲ್ಯಾಂಬ್ಡಾ ಮೈನಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಬರುತ್ತೆ. ಓಕೆ, ಲ್ಯಾಂಬ್ಡಾ ಹತ್ರ ಪಿ ರಿಪ್ಲೇಸ್ ಮಾಡಿ ಏನಾಗುತ್ತೆ, ಇದು ಪಿ ಮೈನಸ್ ಎ ಸ್ಕ್ವೇರ್ ಈಕ್ವಲ್ ಟು 0 ಹಿಂಗೆ ಬರುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಂದು ಏನು ಅಂದರೆ ನೀವು ಅಬ್ಸರ್ವ್ ಮಾಡಿ, ಇದ್ರ ಪವರ್ ಎನ್ ಇದೆ. ಓಕೆ, ಇದು ಪಿ ಎ ಸ್ಕ್ವೇರ್ ಇಸ್ಕೊಲ್ ಟು ನಮಗೆ ಪವರ್ ಎನ್ ಬೇಕು. ನೀವೇನು ಮಾಡ್ತೀರಾ ಅಂದರೆ ಒಂದು ನಿಮಿಷ, ಇದನ್ನು ಆ್ಯಸ್ ಇಟ್ ಈಸ್ ಹಂಗೆ ತೊಗೊತೀರಾ. ಓಕೆ, ಇದನ್ನು ಹಂಗೆ ತೊಗೊಳ್ಳೋಣ ರೀ. ಎ ಐ ಪ್ಲಸ್ ಬಿ ಎ ಇಸ್ ಈಕ್ವಲ್ ಟು ಎ ಬಿ 0 ಎ. ಓಕೆ, ಇದನ್ನು ಎಕ್ಸ್ಪ್ಯಾಂಡ್ ಮಾಡಿ. ಇಷ್ಟು ಬಂತಲ್ಲ, ಇವಾಗ ಇದನ್ನು ಎಕ್ಸ್ಪ್ಯಾಂಡ್ ಮಾಡೋಣ. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿದರೆ, ಇಲ್ಲಾಂದರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬೇಡ. ಓಕೆ, ಎನಿವೇ ಇದೊಂದೇ ಮ್ಯಾಟ್ರಿಕ್ಸ್ ಇರೋದು, ಇದು ನಂಬರ್ ಅಲ್ಲ. ಅದರಿಂದ ಡೈರೆಕ್ಟಾಗಿ ನೀವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಅಪ್ಲೈ ಮಾಡಿ. ಎ ಸ್ಕ್ವೇರ್ ಓಕೆ ಬಿ ಸ್ಕ್ವೇರ್ ಮೈನಸ್ 2ab ಈಕ್ವಲ್ ಟು 0. ಬಿಕಾಸ್ ಎ ಅನ್ನೋದು ನಂಬರ್, ಮ್ಯಾಟ್ರಿಕ್ಸ್ ಅಲ್ಲ. ಪಿ ಅನ್ನೋದು ಮ್ಯಾಟ್ರಿಕ್ಸ್. ಓಕೆ, ಎರಡೂ ನಿಮಗೆ ಏನಾದರೂ ಮ್ಯಾಟ್ರಿಕ್ಸ್ ಇದ್ದರೆ ಡೈರೆಕ್ಟಾಗಿ ನೀವು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡೋಕ್ಕೆ ಬರೋಲ್ಲ. ಬಟ್ ಇಲ್ಲಿ ಎ ಅನ್ನೋದು ಒಂದು ಜಸ್ಟ್ ಎ ನಂಬರ್ ಅದು. ಓಕೆ, ವೇರಿಯಬಲ್ ಜಸ್ಟ್ ವೇರಿಯಬಲ್ ನಂಬರ್ ಇರೋದ್ರಿಂದ, ಕಾನ್ಸ್ಟೆಂಟ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಇಲ್ಲಿ ಬರ್ಕೊಂಡಿದ್ದೀನಿ. ಓಕೆ, ಇದನ್ನು ನಾನು ಪಿ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 2ab ಅಂತ ಬರ್ಕೊತೇನೆ. ಓಕೆ, ನಮಗಿಲ್ಲಿ ಪವರ್ ಎನ್ ಬೇಕು ಆ್ಯಕ್ಚುಲಿ. ವಿ ಹ್ಯಾವ್ ಟು ಫೈಂಡ್ ಪಿ ಆಫ್ ಎನ್. ಓಕೆ, ಡೈರೆಕ್ಟಾಗಿ ನೀವು ಇದನ್ನು ಮಾಡಿದ್ರೆ ಏನು ಮಾಡ್ಬೋದು, ಓಕೆ ಒಂದು ಕೆಲಸ ಮಾಡೋಣ, ಆಪ್ಷನ್ ಎಲಿಮಿನೇಷನ್ ಥ್ರೂ ಹೋಗೋಣ. ಅದು ನಮ್ಗೆ ಐಡಿಯಾ ಸಿಗುತ್ತೆ. ಓಕೆ, ಡೈರೆಕ್ಟಾಗಿ ಓಕೆ ಪಿ ಸ್ಕ್ವೇರ್ ಇಸ್ ಈಕ್ವಲ್ ನಿಮ್ಗೆ ಏನು ಬಂತು, 2ab ಮೈನಸ್ ಎ ಸ್ಕ್ವೇರ್ ಬರುತ್ತೆ. ಓಕೆ, ದಿಸ್ ಈಸ್ ಪಿ ಸ್ಕ್ವೇರ್ ಅಂದರೆ ಪಿ ನಥಿಂಗ್ ಬಟ್ ಎ ಐ ಪ್ಲಸ್ ಬಿ ಎ. ಓಕೆ, ಇಲ್ಲಿ ಗಂಟ ಹಿಂಗೆ ಇಟ್ಕೊಳ್ಳೋಣ. ಒಂದು ನಿಮಿಷ, ಒಂದು ಸಲ ಇಲ್ಲ ಆಪ್ಷನ್ಸ್ನ ಎಲಿಮಿನೇಟ್ ಮಾಡಿ ನೋಡೋಣ. ಓಕೆ, ಯಾವುದಾದ್ರೂ ಎಲಿಮಿನೇಟ್ ಆಗುತ್ತಾ ಅಂತ ನೋಡೋಣ. ಪಿ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಎ. ಓಕೆ, ಅರ್ಥ ಇದೆಯಾ? ನಾನು ದಿಸ್ ಈಸ್ ನಥಿಂಗ್ ಬಟ್ ಪಿ ಅಂತ ತೊಗೊಂಡಿದ್ವಿ, ಪಿ ಪೋರ ಪೆನ್. ಇವಾಗ ನಾನು ಏನು ಮಾಡ್ತೀನಿ, ಎನ್ ಈಸ್ ಈಕ್ವಲ್ ಟು 2 ತೊಗೊತೀನಿ. ಎನ್ ಈಸ್ ಈಕ್ವಲ್ ಟು 2 ತೊಗೊಂಡ್ರಾಗ ಏನಾಗುತ್ತೆ ನೋಡೋಣ. ಇಲ್ಲಿ ಎ ಸ್ಕ್ವೇರ್, ಓಕೆ ಎ ಸ್ಕ್ವೇರ್ ಇಂಟು ಐಡೆಂಟಿಟಿ ಎ ಸ್ಕ್ವೇರ್ ಪ್ಲಸ್ ಎ ಪವರ್ ಆಫ್ ಎ ಬಿ ಎ ಬರಬೇಕು. ಬಟ್ ಇಲ್ಲಿ ನಮಗೆ 2ab ಇದೆ. ಇದನ್ನು ಎಲಿಮಿನೇಟ್ ಮಾಡಿ ಡೈರೆಕ್ಟಾಗಿ. ಇಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಎನ್ ಈಸ್ ಈಕ್ವಲ್ ಟು ತೊಗೊಂಡ್ರೆ ಎ ಸ್ಕ್ವೇರ್ ಇಂಟು ಐಡೆಂಟಿಟಿ ಎ ಸ್ಕ್ವೇರ್ ಬರುತ್ತೆ. 2a ಓಕೆ, ಇಲ್ಲಿ ಎ ಬಿ ಎ, ನಮಗೆ ಬಿ ಮಿಸ್ ಆಗ್ತಿದೆಯಾ? ಬಿ ಎಲ್ಲಿ ಮಿಸ್ ಆಗಿದೆ ನಾವು?
ಎಲ್ಲ ಕರೆಕ್ಟಾಗಿ ಬಂತಲ್ಲ. ಸಾರಿ, ಒಂದು ನಿಮಿಷ ಇದ್ರೆ ನಾನು ಇನ್ನೊಂದು ಸಲ ಫೈಂಡ್ ಔಟ್ ಮಾಡ್ತೀನಿ. ಓಕೆ, ಸಾರಿ, ಒಂದು ನಿಮಿಷ. ಎ ಪ್ಲಸ್ ಬಿ ಎ ಇಸ್ ಈಕ್ವಲ್ ಟು ಪಿ ಅಂತ ತಗೊಳ್ಳಿ. ಈ ಪಿ ವ್ಯಾಲ್ಯೂ ಸಿಂಪ್ಲಿಫೈ ಮಾಡಿ ಏನಾಗುತ್ತೆ, ಎ ಐಡೆಂಟಿಟಿ ಮ್ಯಾಟ್ರಿಕ್ಸ್ 1 0 0 1 ಪ್ಲಸ್ ಬಿ 0 1 0 0 ಎ ಮ್ಯಾಟ್ರಿಕ್ಸ್. ಇನ್ನು ಸಿಂಪ್ಲಿಫೈ ಮಾಡಿದ್ರೆ ಎ 0 0 ಎ ಪ್ಲಸ್ 0 ಬಿ 0 0. ಓಕೆ, ಇದೇನಾಗುತ್ತೆ, ಎ 0 ಪ್ಲಸ್ ಬಿ, ಇದು ಬಿ ಆಗುತ್ತೆ, ಇದು 0 ಎ. ನಮ್ಗೆ ಆವಾಗೇನು ಇದೇ ಬಂದಿದ್ದಲ್ಲ. ಓಕೆ, ಇದು ಕೇಲಿ ಹ್ಯಾಮಿಲ್ಟನ್ ಥಿಯರಮ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ, ಇದರ ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಬರೆದ್ರೆ ನಿಮಗೆ ಲ್ಯಾಂಬ್ಡಾ ಮೈನಸ್ ಎ ಸ್ಕ್ವೇರೇ ಬರುತ್ತೆ ತಾನೆ. ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಓಕೆ, ಎನಿವೆ ಒಂದು ನಿಮಿಷ ಇರು, ಇನ್ನೊಂದು ಸಲ ಚೆಕ್ ಮಾಡ್ತೇನೆ. ಇದು ಪಿ ಬಂತು. ಪಿ ಸ್ಕ್ವೇರ್ ಏನಾಗುತ್ತೆ ನಿಮಗೆ, ಎ ಬಿ 0 ಎ ಬಿ 0 ಎ. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಪಿ ಸ್ಕ್ವೇರ್ ಏನು ಬರುತ್ತೆ ನೋಡೋಣ. ಎ ಇಂಟು ಎ ಸ್ಕ್ವೇರ್, ನೆಕ್ಸ್ಟು 0 ಎ ಇಂಟು ಬಿ ಎ ಬಿ ಪ್ಲಸ್ ಬಿ ಎ, ನೆಕ್ಸ್ಟು 0 ಇದು 0 ಬರುತ್ತೆ. ನೆಕ್ಸ್ಟು ಓಕೆ, ಒಂದು ನಿಮಿಷ. ಪಿ ಸ್ಕ್ವೇರ್ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಎಷ್ಟು ಬರುತ್ತೆ, 2a ಲ್ಯಾಂಬ್ಡಾ. ಡೆಟ್ ಏನಾಗುತ್ತೆ, ಪ್ಲಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 0 ಬರುತ್ತೆ ಡೆಟ್ ಅನ್ನೋದು. ದಿಸ್ ಈಸ್ ನಥಿಂಗ್ ಬಟ್ ವಾಟ್, ಲ್ಯಾಂಬ್ಡಾ ಮೈನಸ್ ಎ ಹೋಲ್ ಸ್ಕ್ವೇರ್ ತಾನೆ. ಬಟ್ ಬಿ ಎಲ್ಲಿ ಮಿಸ್ ಆಯಿತು. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಅನ್ನೋದು ಈಗ ಬರುತ್ತೆ. ಓಕೆ, ಎಲ್ಲೆಲ್ಲಿ ಲ್ಯಾಂಬ್ಡಾ ಇದೆ ಅಲ್ಲಿ ಪಿ ರಿಪ್ಲೇಸ್ ಮಾಡಿ. ಪಿ ಮೈನಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಓಕೆ, ಪಿ ಸ್ಕ್ವೇರ್, ಓಕೆ, ಇದು ಎಕ್ಸ್ಪ್ಯಾಂಡ್ ಮಾಡಿದರೆ ಪಿ ಸ್ಕ್ವೇರ್ ಪ್ಲಸ್ 2ab ಮೈನಸ್ ಎ ಸ್ಕ್ವೇರ್ ಈಕ್ವಲ್ ಟು 0. ಪಿ ಈಸ್ ನಥಿಂಗ್ ಬಟ್ ಎ ಪ್ಲಸ್ ಬಿ ಎ. ಇದನ್ನು ರಿಪ್ಲೇಸ್ ಮಾಡೋಣ. ಸ್ಕ್ವೇರ್ ಈಸ್ ಪ್ಲಸ್ 2a ai ಪ್ಲಸ್ ಬಿ ಎ ಮೈನಸ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಇದನ್ನು ಸಿಂಪ್ಲಿಫೈ ಮಾಡೋಣ ರೀ. ಓಕೆ, ಸಾರಿ, ಸ್ವಲ್ಪ ಟೈಮ್ ತೊಗೊತಾ ಇದ್ದೇನೆ. ಸಾರಿ. ಓಕೆ, ಸಪೋಸ್ ಇದೇನಾದರೂ ಟೈಮ್ ತೊಗೊಂಡ್ರೆ ನೀವು ಮ್ಯಾಥಮೆಟಿಕಲ್ ಇಂಡಕ್ಷನ್ ಯೂಸ್ ಮಾಡಿ ಸಿಂಪ್ಲಿಫೈ ಮಾಡಿ, ಇಲ್ಲಾಂದರೆ. ಓಕೆ, ಇದು ಮತ್ತೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಪ್ಲೈ ಮಾಡಿ. ಐ ಅನ್ನೋದು ಐಡೆಂಟಿಟಿ ಮ್ಯಾಟ್ರಿಕ್ಸ್. ಓಕೆ, ಬಿಕಾಸ್ ಐ ಎ ಈಕ್ವಲ್ ಟು ಎ ಐ ಆಗುತ್ತೆ. ಅದರಿಂದ ನೀವು ಡೈರೆಕ್ಟಾಗಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಪ್ಲೈ ಮಾಡ್ಬೋದು. ಎ ಸ್ಕ್ವೇರ್ ಐ ಸ್ಕ್ವೇರ್ ಅಂದರೆ ಎ ಬರುತ್ತೆ. ಎ ಸ್ಕ್ವೇರ್ ಪ್ಲಸ್ ಇದು ಬಿ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ 2 ಇದೇನಾಗುತ್ತೆ, ಇದು ಮಲ್ಟಿಪ್ಲೈ ಮಾಡಿದ್ರೆ ಇನ್ಸೈಡು 2a ಸ್ಕ್ವೇರ್, ಓಕೆ, ಪ್ಲಸ್ 2aba minus a square equal to 0. A square cancel. B square a square plus 2a square, okay, plus 2aba, okay, equal to 0 ಹಿಂಗೆ ಬರುತ್ತೆ. ಓಕೆ,
b square a square plus 2a square plus 2ab is equal to a. Oh my god. ಓಕೆ, ನಾನೊಂದು ಕೆಲಸ ಮಾಡ್ತೀನಿ, ಮತ್ತೆ ಈ ಕ್ವಶನ್ಗೆ ಬರ್ತೀನಿ. ಓಕೆ, ಮತ್ತೆ ಈ ಕ್ವಶನ್ ಬರೋಣ, ಸಿಂಪ್ಲಿಫೈ ಮಾಡೋಣ. ಈ ಕ್ವಶನ್ ನೋಡಿ, ಇಫ್ ಎ ಇಸ್ ಎ 3x3 ಮ್ಯಾಟ್ರಿಕ್ಸ್, ಓಕೆ, ದೆನ್ ಡಿಟರ್ಮೆಂಟ್ ಆಫ್ ಎ ಇಸ್ ಈಕ್ವಲ್ ಟು ಏನಾಗುತ್ತೆ ಅಂತ ಹೇಳಿ. ಓಕೆ, ನಿಮಗೆ ಡಿಟರ್ಮೆಂಟ್ ಆಫ್ ಕೆ ಏನಾಗುತ್ತೆ, ಕೆ ಪವರ್ ಆಫ್ ಎನ್ ಇಂಟು ಡಿಟರ್ಮೆಂಟ್ ಆಫ್ ಎ. ಇದನ್ನು ಯೂಸ್ ಮಾಡಿ ಫಸ್ಟು. ಇಲ್ಲಿ ಯೂಸ್ ಮಾಡಿದರೆ 5 ಆಚೆ ಬಂದರೆ 5 ಪವರ್ ಆಫ್ 3 ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಎ ದಟ್ ಈಸ್ ಈಕ್ವಲ್ ಟು 5. ಅಗೇನ್ ಡಿಟರ್ಮೆಂಟ್ ಆಫ್ ಅಡ್ಜಾಯಿಂಟ್ ಆಫ್ ಏನಾಗುತ್ತೆ, ಡಿಟರ್ಮೆಂಟ್ ಆಫ್ ಎ ಪವರ್ ಆಫ್ ಎನ್ ಮೈನಸ್ ಎನ್ ಅಷ್ಟು 3 3 ಮೈನಸ್ 1 2 ಈಕ್ವಲ್ ಟು 5 5 ಕ್ಯೂಬ್. ಓಕೆ, ಈ 5 ಕ್ಯೂಬ್ ಆ ಸೈಡ್ ಹೋದರೆ ಏನಾಗುತ್ತೆ, ಡಿಟರ್ಮೆಂಟ್ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 5/5 ಕ್ಯೂಬ್. 1 5 5 ಕ್ಯಾನ್ಸಲ್. ಡಿಟರ್ಮೆಂಟ್ ಆಫ್ ಸ್ಕ್ವೇರ್ ಇಸ್ ಈಕ್ವಲ್ ಟು, ಇಲ್ಲಿ ನಿಮಗೆ 5 ಸ್ಕ್ವೇರ್ ಇರುತ್ತೆ, ಅದು ನ್ಯೂಮರೇಟರ್ ಬಂದರೆ 5 ಸ್ಕ್ವೇರ್ ಆಗುತ್ತೆ, 5 ಪವರ್ ಅಪ್ -2 ಆಗುತ್ತೆ. ಓಕೆ, ಇದನ್ನು ಇದು ಡಿಟರ್ಮೆಂಟ್ ಆಫ್ ಎ ಸ್ಕ್ವೇರ್ ಇಸ್ ಈಕ್ವಲ್ ಟು 1/5 ಸ್ಕ್ವೇರ್. ಡಿಟರ್ಮೆಂಟ್ ಆಫ್ ಎ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 1/5 ಆಗುತ್ತೆ. ಸಿ ಅನ್ನೋದು ನಿಮಗೆ ಕರೆಕ್ಟ್ ಆಗುತ್ತೆ. ಓಕೆ, ಓಕೆ, ಇದೇ ಲಾಸ್ಟ್ ಕ್ವಶನ್ ಇತ್ತು. ಮತ್ತೆ ಈ ಕ್ವಶನ್ ನೋಡೋಣ. ಓಕೆ, ನಾನೇನು ಮಾಡ್ತೀನಿ, ಇಲ್ಲೇ ಒಂದು ಕೆಲಸ ಮಾಡೋಣ. ಓಕೆ, ಎನ್ ಈಸ್ ಈಕ್ವಲ್ ಟು 1 ತೊಗೊತೀನಿ. ಎನ್ ಈಸ್ ಈಕ್ವಲ್ ಟು 1 ತೊಗೊಂಡ್ರೆ ಎ ಪ್ಲಸ್ ಬಿ ಎ ಇಸ್ ಈಕ್ವಲ್ ಟು ಏನು ಬರಬೇಕಾಗಿತ್ತು ನಮಗೆ, ಸಿಂಪ್ಲಿಫೈ ಮಾಡಿದ್ರೆ ಏನು ಬಂತು, ಇಲ್ಲಿ ಎ, ಇಲ್ಲಿ ಬಿ, ಇಲ್ಲಿ 0 ಎ ಬರಬೇಕು. ಓಕೆ, ಇಲ್ಲಿ ಕೂಡ ಎನ್ ಈಸ್ ಈಕ್ವಲ್ ಟು 1 ತೊಗೊಳ್ಳೋಣ. ಓಕೆ, ಎನ್ ಈಸ್ ಈಕ್ವಲ್ ಟು 1 ತೊಗೊಂಡ್ರೆ ಏನಾಗುತ್ತೆ, ಎ ಸ್ಕ್ವೇರ್ ಪ್ಲಸ್ ಎ ಪವರ್ ಆಫ್ 1 ಮೈನಸ್ 1 0 ಅಂದರೆ ಐಡೆಂಟಿಟಿ, ಬಿ ಇಂಟು ಎ ಸ್ಕ್ವೇರ್ ಪ್ಲಸ್ ಇದನ್ನು ಎ ಸ್ಕ್ವೇರ್ ಇಂಟು ಐಡೆಂಟಿಟಿ ಅಂತ ಬರ್ಕೊಬೋದು. ಓಕೆ, ಸಿಂಪ್ಲಿ ಎ ಸ್ಕ್ವೇರ್ ಎ ಸ್ಕ್ವೇರ್ ಇಂಟು ಐಡೆಂಟಿಟಿ ಅಂದರೆ 1001 ಪ್ಲಸ್, ಓಕೆ, ಐಡೆಂಟಿಟಿ ಇದು ಬಿ. ಓಕೆ, ಎನ ಎ ವ್ಯಾಲ್ಯೂ ಎಷ್ಟು 0 1 0 0. ಸಿಂಪ್ಲಿಫೈ ಮಾಡಿ ಎ ಸ್ಕ್ವೇರ್ 0 0 ಎ ಸ್ಕ್ವೇರಿಗೆ ಬರುತ್ತೆ, ಪ್ಲಸ್ ಬಿ 0 ಬಿ 0 0 ಹಿಂಗೆ ಬರುತ್ತೆ. ಇವೆರಡನ್ನ ಆ್ಯಡ್ ಮಾಡಿದರೆ ಇದಕ್ಕೆ ಸೇಮ್ ಬರ್ತಾ ಇಲ್ಲ, ಅದನ್ನು ಇದನ್ನು ಎಲಿಮಿನೇಟ್ ಮಾಡಿ. ಓಕೆ, ನೆಕ್ಸ್ಟ್ ಮತ್ತೆ ಇದರಲ್ಲೂ ಕೂಡ ಎನ್ ಈಸ್ ಈಕ್ವಲ್ ಟು 1 ತೊಗೊಳ್ಳಿ. ಓಕೆ, ಇದೇನಾಗುತ್ತೆ, ಎ ಇಂಟು ಐ ಪ್ಲಸ್ 1 ಇಂಟು ಬಿ ಇಂಟು ಎ ಆಗುತ್ತೆ. ನೋಡಿ, ಎನಿವೆ ಇವೆರಡು ಈಕ್ವಲ್ ಆಗ್ತಿದೆ. ಓಕೆ, ಇದು ನಿಮಗೆ ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆ, ಮತ್ತು ಇದನ್ನು ಚೆಕ್ ಮಾಡಿ ನೋಡೋಣ. ಎನ್ ಈಸ್ ಈಕ್ವಲ್ ಟು 1 ತೊಗೊಂಡ್ರೆ ಎ ಐ ಪ್ಲಸ್ ಎನ್ ಎ ಬಿ ಎ ಆಗುತ್ತೆ, ಇದು ರಾಂಗು. ಇಲ್ಲಿ ಕೂಡ ಎ ಐ ಪ್ಲಸ್ ಬಿ ಎ. ಓಕೆ, ಎನ್ ಈಸ್ ಈಕ್ವಲ್ ಟು 1 ತೊಗೊಂಡ್ರೆ ಹಿಂಗೆ ಬಂತು. ಅದೇ ಎನ್ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ ಏನಾಗುತ್ತೆ ನೋಡೋಣ. ಬಿಕಾಸ್ ನಿಮ್ಗೆ ಎ ಇದೆ, ಡಿ ಕೂಡ ಇದೆ. ಎನ್ ಈಸ್ ಈಕ್ವಲ್ ಟು 1 ತೊಗೊಂಡ್ರೆ ನೀವೇನು ಮಾಡಬೇಕಂದ್ರೆ ಮತ್ತೆ ಎನ್ ಈಸ್ ಈಕ್ವಲ್ ಟು 2 ಚೆಕ್ ಮಾಡಬೇಕಾಗುತ್ತೆ. ಓಕೆ, ಇದನ್ನು ಪಿ ಅಂತ ತೊಗೊಂಡ್ರೆ, ಓಕೆ, ಎನ್ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ ಏನಾಗುತ್ತೆ, ಪಿ ಸ್ಕ್ವೇರ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ ಪಿ ಅಂತ ತೊಗೊಂಡ್ರೆ. ಅವಾಗ ನಿಮಗೆ ಎ ಬಿ 0 ಎ ಬಿ 0 ಎ ಇದನ್ನು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ, ಎ ಸ್ಕ್ವೇರ್, ಓಕೆ, ಎ ಬಿ ಪ್ಲಸ್ ಬಿ ಎ. ನೆಕ್ಸ್ಟ್ ಇದು 0 ಇದು ನೆಕ್ಸ್ಟ್ ಇದು 0 ಎ ಸ್ಕ್ವೇರ್ ಹಿಂಗೆ ಬರುತ್ತೆ. ಓಕೆ, ಇವಾಗ ಎನ್ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ ಎನ್ ಈಸ್ ಈಕ್ವಲ್ ಟು 2 ತೊಗೊಳ್ಳೋಣ. ಎನ್ ಈಸ್ ಈಕ್ವಲ್ ಟು 2 ತೊಗೊಂಡ್ರೆ ಇದು ಎ ಸ್ಕ್ವೇರ್ ಐಡೆಂಟಿಟಿ ಬಂದು 1001 ಪ್ಲಸ್ ಎನ್ ಈಸ್ ಈಕ್ವಲ್ ಟು 2. ಓಕೆ,
ಇದು ನಿಮ್ಗೆ ಏನಾಗುತ್ತೆ ಅಂದರೆ ಎ ಸ್ಕ್ವೇರ್ 0 ಎ ಸ್ಕ್ವೇರ್ ಹಿಂಗೆ ಬರುತ್ತೆ, ಪ್ಲಸ್ ಇದು ನಿಮಗೆ 2b, ಇದು ನಿಮಗೆ 0 2b ಇಂಟು ಬಿ ಸ್ಕ್ವೇರ್ ಆಗುತ್ತೆ, 2ab ಆಗುತ್ತೆ, 2ab ಆಗುತ್ತೆ. ಓಕೆ, ಇದು ಜಸ್ಟ್ ನಂಬರ್ಸ್ ಇರೋದ್ರಿಂದ ಇದನ್ನ 2ab ಅಂತಲೂ ಬರ್ಕೊಬೋದು. ಓಕೆ, 2ab ಇಲ್ಲಿ ನೀವು 0 ಇಲ್ಲಿ 0 ಮಾಡಿದ್ರೆ ಎ ಸ್ಕ್ವೇರ್ 2ab ಸ್ಕ್ವೇರ್, ಎಸ್ ಇದಕ್ಕೆ ಈಕ್ವಲ್ ಆಗ್ತಿದೆ. ಬಿ ಕರೆಕ್ಟ್ ಆಗುತ್ತೆ. ವಾಟ್ ಅಬೌಟ್ ದಿಸ್ ಎ ಸ್ಕ್ವೇರ್ ಐ ಪ್ಲಸ್ ಬಿ ಸ್ಕ್ವೇರ್ ಎ ಆಗುತ್ತೆ. ಇದು ನಥಿಂಗ್ ಬಟ್ ಎ ಸ್ಕ್ವೇರ್. ಓಕೆ, ಇಲ್ಲಿ ಬಿ ಸ್ಕ್ವೇರ್ ಬರುತ್ತೆ, ಇಲ್ಲಿ 0 ಎ ಸ್ಕ್ವೇರ್. ಇಲ್ಲಿ ನೋಡಿ, ಈ ಪೊಸಿಷನಲ್ಲಿ ನಿಮಗೆ 2ab ಬರಬೇಕು, ಬಟ್ ಇಲ್ಲಿ ಬಿ ಸ್ಕ್ವೇರ್ ಇದೆ, ಎಲಿಮಿನೇಟ್ ಮಾಡಿ. ಬಿ ಆನ್ಸರ್ ಕರೆಕ್ಟ್ ಆಗುತ್ತೆ. ಇಲ್ಲಿ ನೀವು ಆಪ್ಷನ್ ಎಲಿಮಿನೇಷನ್ ಮೆಥಡೇ ಡೈರೆಕ್ಟ್ ಹೋಗ್ಬಿಡಿ. ಓಕೆ, ನಾರ್ಮಲ್ ಮೆಥಡ್ಗನ್ನು ಆಪ್ಷನ್ ಎಲಿಮಿನೇಷನ್ ಮೆಥಡ್ ಇಸ್ ದ ಬೆಸ್ಟ್. ಓಕೆ, ಡೈರೆಕ್ಟಾಗಿ ಆಪ್ಷನ್ ಎಲಿಮಿನೇಷನ್ ಮೆಥಡ್ ತೊಗೊಳ್ಳಿ. ಓಕೆ, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ.